सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸೊ ದಿಸ್ ಭಗವದ್ಗೀತಾ, ಇದು ನಮಗೆ ಅರ್ಥವಾಗಬೇಕು. ಸುಲಭವಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಪರಮಾತ್ಮ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ವಿ ನೀಡ್ ಗೈಡೆನ್ಸ್ ಆಲ್ಸೋ. ಸೊ ಈ ಒಂದು ಭಗವದ್ಗೀತೆಗೆ ಅನೇಕ ಮಹನೀಯರು ಭಾಷ್ಯವನ್ನು ಬರೆದಿದ್ದಾರೆ. ಸೋ ಮೆನಿ ಮಹಾತ್ಮಾಸ್ ಹ್ಯಾವ್ ರಿಟನ್ ಕಾಮೆಂಟರಿ ಆನ್ ಭಗವದ್ಗೀತಾ. ಅವುಗಳಲ್ಲಿ ಬಹಳ ಪ್ರಾಚೀನವಾದ ಭಾಷ್ಯ ಅಂತಂದರೆ ಭಗವಾನ್ ಶ್ರೀ ಆದಿಶಂಕರಾಚಾರ್ಯ ಅವರು ಬರೆದಿರುವಂತಹದ್ದು. ಆ ನಂತರದಲ್ಲಿ ಅನೇಕ ಆಚಾರ್ಯರುಗಳು ಇದಕ್ಕೆ ಭಾಷ್ಯವನ್ನು ಒದಗಿಸಿದ್ದಾರೆ. ಆ್ಯಂಡ್ ಬಿಫೋರ್ ವಿ ಎಂಟರ್ ಇನ್ ಟು ದಿ ಭಗವದ್ಗೀತಾ, ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಭಗವದ್ಗೀತೆಗೆ ಧ್ಯಾನ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳು ಏನು ಹೇಳತ್ವೆ ಅವುಗಳನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಮೊದಲನೇದು ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತೆ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಂ. ಇಲ್ಲಿ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಪ್ರಥಮವಾಗಿ ಕಂಡುಬಂದಂತಹ ಈ ಶ್ಲೋಕದಲ್ಲಿ ಭಗವದ್ಗೀತೆಯನ್ನು ಅದು ಎಷ್ಟು ಪೂಜನೀಯ ಅನ್ನುವಂಥದ್ದನ್ನು ವರ್ಣನೆ ಮಾಡಿದ್ದಾರೆ. ದ ಟೆಕ್ಸ್ಟ್ ಭಗವದ್ಗೀತಾ ದಟ್ ಇಟ್ ಸೆಲ್ಫ್ ಈಸ್ ಲೈಕ್ ಮದರ್ ಅಂತ ಹೇಳಿದ್ದಾರೆ. ಒಬ್ಬಳು ತಾಯಿ ಅಂತಂದಾಗ ನಮಗೆಲ್ಲ ಗೊತ್ತು, ಒಬ್ಬಳು ತಾಯಿಗೆ ನಾವು ಎಷ್ಟು ಪೂಜನೀಯ ಭಾವದಿಂದ ನೋಡ್ತೀವಿ, ಅವಳನ್ನ ಎಷ್ಟು ಗೌರವವನ್ನು ಕೊಡ್ತೀವಿ. ಜೊತೆಗೆ ಮುಖ್ಯವಾಗಿ ಒಬ್ಬಳು ತಾಯಿಗೆ ನಾವು ಯಾಕೆ ಅಷ್ಟು ಗೌರವವನ್ನು ಕೊಡ್ತೀವಿ, ಅವಳನ್ನ ಯಾಕೆ ಅಷ್ಟೊಂದು ಪೂಜನೀಯ ಭಾವದಿಂದ ನೋಡ್ತೀವಿ ಅಂತಂದರೆ, ಒಬ್ಬಳು ತಾಯಿ ಅಂತಂದಾಗ ತನ್ನ ಮಗುವಿಗಾಗಿ ಅವಳು ಏನೆಲ್ಲವನ್ನ ಮಾಡಿರ್ತಾಳೆ. ಮಗುವನ್ನು ಅವಳು ಎಷ್ಟು ಜೋಪಾನ ಮಾಡ್ತಾಳೆ. ಹುಟ್ಟಿದ ಕ್ಷಣದಿಂದ, ಹುಟ್ಟಿದ ಕೂಡಲೇ ಅದನ್ನು ತನ್ನ ಮಡಿನಲ್ಲಿ ಹಾಕ್ಕೊಂಡು ಬಹಳ ಜೋಪಾನ ಮಾಡ್ತಾಳೆ. ಮಗು ಸ್ವಲ್ಪ ಸ್ವಲ್ಪವೇ ಬೆಳೀತಾ ನಡೆಯುವಂತಹದ್ದನ್ನು ಕಲ್ತ್ಕೋಬೇಕಾದ್ರೆ ಆ ಮಗು ಕೆಳಗೆ ಬೀಳಬಾರ್ದು ಅಂತ ಹೇಳಿ ತನ್ನ ಕೈಯಿಂದ ಆ ಮಗುವಿನ ಕೈನ ಹಿಡ್ಕೊಂಡು ಆ ಮಗು ಬೀಳದಂತೆ ರಕ್ಷಣೆ ಮಾಡ್ತಾಳೆ. ಆ ಮಗುವಿಗೆ ಹೊಟ್ಟೆ ಹಸಿವು ಅಂತ ಆದಾಗ ಹೊಟ್ಟೆ ತುಂಬ ಆಹಾರವನ್ನು, ಅನ್ನ ಆಹಾರ ಎಲ್ಲವನ್ನ ಕೊಟ್ಟು ಪೋಷಿಸ್ತಾಳೆ. ಮತ್ತು ಪ್ರತಿ ಹಂತದಲ್ಲೂ ಮಗುವನ್ನು ರಕ್ಷಣೆ ಮಾಡ್ತಾ ಬರ್ತಾಳೆ. ಈ ಕಾರಣಗಳಿಂದ ಇಲ್ಲಿ ಭಗವದ್ಗೀತಾ ಅಂತಂದಾಗ ಈವನ್ ದಿಸ್ ಭಗವದ್ಗೀತಾ ಈಸ್ ಆಲ್ಸೋ ಲೈಕ್ ಮದರ್. ನಮ್ಮ ಬದುಕಿನಲ್ಲಿ ನಾವು ಅನೇಕ ಹಂತಗಳನ್ನು ದಾಟ್ತಾನೆ ಇರ್ತೀವಿ.
ಬದುಕು ಅಂತಂದ್ರೆ ಇಟ್ ಈಸ್ ಲೈಕ್ ದಟ್, ಇಟ್ ಈಸ್ ಎ ಸಾರ್ಟ್ ಆಫ್ ಸ್ಟ್ರಗಲ್ ಆಲ್ವೇಸ್. ಪ್ರತಿಯೊಂದೊಂದು ಹಂತವನ್ನು ನಾವು ದಾಟಿ ದಾಟಿ ಮುಂದೆ ಹೋಗ್ತಾ ಇರಬೇಕು ಬದುಕಿನಲ್ಲಿ. ಸೊ ಹಾಗೆ ಬದುಕಿನಲ್ಲಿ ನಾವು ಅನೇಕ ಹಂತಗಳನ್ನು ದಾಟ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ತಾಯಿ ನಮಗೆ ಕೊಟ್ಟಿರುವಂತಹ ಒಂದು ಶಿಕ್ಷಣ. ಸೊ ಇಲ್ಲಿ ಭಗವದ್ಗೀತೆ ಕೂಡ ಆ ರೀತಿ ನಮಗೆ ನಮ್ಮ ಬದುಕಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಾವು ಎಡವದಂತೆ, ನಾವು ಬೀಳದಂತೆ ನಮ್ಮನ್ನು ರಕ್ಷಣೆ ಮಾಡಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ ಈ ಭಗವದ್ಗೀತೆ. ಸೊ ಭಗವದ್ಗೀತೆ ಈಸ್ ಲೈಕ್ ಮದರ್ ಅಂತ ಹೇಳಿ ಅದನ್ನು ಚಿತ್ರಿಸಿದ್ದಾರೆ. ಅಂಬತ್ವಾಂ ಅನುಸಂದಧಾಮಿ, ಭಗವದ್ಗೀತೆ ಭವದ್ವೇಷಿಣಂ ಅಂತ ಹೇಳ್ತಾರೆ. ಹೇ ಭಗವದ್ಗೀತೆ, ಐ ಮೆಡಿಟೇಟ್ ಅಪಾನ್ ಯು ಆ್ಯಂಡ್ ಯು ಆರ್ ದಿ ಡಿಸ್ಟ್ರಾಯರ್ ಆಫ್ ದಿಸ್ ಸಂಸಾರ. ಅಂಬತ್ವಾಂ, ನೀನು ನನಗೆ ತಾಯಿ ಇದ್ದಂಗೆ, ಅದರಿಂದ ಆ ರೀತಿಯಲ್ಲಿ ಅನುಸಂದಧಾಮಿ, ನಾನು ನಿನ್ನ ಆ ರೀತಿ ನೋಡಿ ಐ ಮೆಡಿಟೇಟ್ ಅಪಾನ್ ಯು. ಮತ್ತು ಭವ ಅಂತಂದರೆ ಇಲ್ಲಿ ಇಟ್ ಈಸ್ ಸಂಸಾರ ಅಂತ ಅರ್ಥ. ಸಂಸಾರ ಅನ್ನುವಂತಹದ್ದು ಕೇವಲ ನಾವು ಲೌಕಿಕವಾಗಿ ಮಾತನಾಡುವಾಗಿ ಉಪಯೋಗಿಸುವಂತಹ ಒಂದು ಸಣ್ಣ ಪದ ಅಲ್ಲ. ಸಂಸಾರ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ರಿಸ್ಟ್ರಿಕ್ಟೆಡ್ ಟು ಒನ್ ಫ್ಯಾಮಿಲಿ, ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಷ್ಟು ಮಾತ್ರ ಅಲ್ಲ. ಸಂಸಾರ ಅಂತಂದರೆ ಈ ಒಂದು ಪ್ರಪಂಚದಲ್ಲಿ, ಈ ಪ್ರಪಂಚವನ್ನು ನಾವು ದೃಶ್ಯ ಪ್ರಪಂಚ ಅಂತ ಕರಿತೀವಿ. ಯಾಕೆ ಹಾಗೆ ಕರಿತೀವಿ ಅಂತಂದರೆ ಈ ಪ್ರಪಂಚದಲ್ಲಿ ಅನೇಕ ದೃಶ್ಯ ವಸ್ತುಗಳಿದೆ. ದೃಶ್ಯ ವಸ್ತುಗಳು ಅಂತಂದರೆ ಕಣ್ಣಿಗೆ ಗೋಚರವಾಗುವಂತಹ ಅನೇಕ ವಸ್ತುಗಳು ಇಲ್ಲಿವೆ. ಆ ವಸ್ತುಗಳೆಲ್ಲವೂ ಬಹಳ ಆಕರ್ಷಣೀಯವಾಗಿ ನಮಗೆ ಕಂಡುಬರುತ್ತೆ. ಸೊ ಅದರಿಂದ ಪ್ರಪಂಚದಲ್ಲಿ ನಾವು ನೋಡಿದಂತಹ ಆ ವಸ್ತುಗಳು ಹೇಗಿದ್ದರೂ ಕೂಡ ಅದು ನನಗೆ ಬೇಕು ಅನ್ನುವಂತೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದರಿಂದ ನನಗೆ ಉಪಯೋಗ ಇದೆಯೋ ಇಲ್ವೋ, ಎಷ್ಟರ ಮಟ್ಟಿಗೆ ನಾನು ಅದನ್ನು ಉಪಯೋಗಿಸ್ಕೋತೀನಿ, ಅದು ಯಾವುದನ್ನು ನಾನು ನಿರ್ಧಾರ ಮಾಡದೆ ಏಕಾಏಕಿ ಪ್ರಪಂಚವನ್ನು ನೋಡಿದಾಗ ಅಲ್ಲಿ ಕಂಡು ಬಂದಂತಹ ಈ ಒಂದು ದೃಶ್ಯ ವಸ್ತುವನ್ನು ಕಂಡು ಅದು ನನಗೆ ಬೇಕು ಅಂತ ಹೇಳಿ ಅಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸ್ಕೋತೀನಿ. ಮತ್ತು ಅದು ನನಗೆ ಎಷ್ಟರ ಮಟ್ಟಿಗೆ ನನ್ನ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಾನು ಪರಿಗಣಿಸದೆ ಅವೆಲ್ಲವುಗಳನ್ನು ನಂದು ಅಂತ ಹೇಳಿ ಅವುಗಳ ಮೇಲೆ ಒಂದು ರೀತಿಯ ಮಮಕಾರವನ್ನು ಬೆಳೆಸ್ಕೋತಾ ಬರ್ತೀನಿ. ಸೊ ಹೀಗೆ ಲೋಕದಲ್ಲಿ ಅನೇಕಗಳೊಂದಿಗೆ ಅಂಟು ನಂಟುಗಳನ್ನು ಬೆಳೆಸ್ಕೊಳ್ಳುವಂತಹ ಈ ಒಂದು ಬುದ್ಧಿಯನ್ನು ಸಂಸಾರ ಅಂತ ನಮ್ಮ ವೇದಾಂತ ಕರೆಯುತ್ತೆ. ಅದರಿಂದ ಸಂಸಾರ ಅಂತ ಹೇಳಿದಾಗ ಹೀಗೆ ಅನೇಕಗಳೊಂದಿಗೆ ನಾವು ಅಂಟ್ಕೊಂಡಿರ್ತೀವಿ. ಇನ್ಫ್ಯಾಕ್ಟ್ ನಾವೇನು ಒಂದು ಪ್ರಪಂಚದ ವಸ್ತುಗಳೊಂದಿಗೆ ಅಂಟ್ಕೊಂಡಿರ್ತೀವಿ, ಆತ್ಮದ ಉದ್ಧಾರದ ವಿಷಯ ಅಂತ ಬಂದಾಗ ಇದು ಯಾವುದೂ ಕೂಡ ನಮ್ಮ ಸಹಾಯಕ್ಕೆ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಇವೆಲ್ಲ ಆತ್ಮದ ಉದ್ಧಾರದ ವಿಷಯದಲ್ಲಿ ಇವೆಲ್ಲ ತೊಡಕುಗಳು, ಇವೆಲ್ಲ ಅಲ್ಲಲ್ಲಿ ನಮ್ಮನ್ನು ಕಟ್ಟಿ ಹಾಕತ್ವೆ. ಸೊ ಸಾಧನೆ ಅಂತ ಹೇಳಿ ಆಧ್ಯಾತ್ಮದ ಹಾದಿಯಲ್ಲಿ ನಾನು ಹೆಜ್ಜೆ ಹಾಕ್ತಾ ಹೋಗಬೇಕಾದ್ರೆ ಇಲ್ಲಿ ಅನೇಕ ವಸ್ತುಗಳೊಂದಿಗೆ ನಾನು ಅಂಟ್ಕೊಂಡಿದ್ದಾಗ ಅವೆಲ್ಲ ನನ್ನನ್ನು ಕೈ ಬೀಸಿ ಕರೀತಾ ಇರುತ್ತವೆ, ಕೈ ಹಿಡಿದು ಎಳೆದು ನಮ್ಮನ್ನು ನಿಲ್ಲಿಸತ್ವೆ. ಸೊ ಅದರಿಂದ ಆತ್ಮದ ಉದ್ಧಾರದ ವಿಷಯ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಈ ಒಂದು ಸಂಸಾರ ಅನ್ನುವಂತಹದ್ದು ಬಹಳ ದೊಡ್ಡ ತೊಡಕಾಗಿ ನಮಗೆ ಕಂಡುಬರುತ್ತೆ, ಅಡ್ಡಗಾಲು ಹಾಕತ್ತೆ. ಈ ದೃಷ್ಟಿಯಿಂದ ನಮ್ಮ ಅನುಭವಿಗಳೇನು ಹೇಳ್ತಾರೆ ಅಂತಂದರೆ ಸಂಸಾರ ಇಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಅದರಿಂದ ಸಂಸಾರ ಅಂತಂದರೆ ಲೌಕಿಕದ ಅನೇಕಗಳು, ಜೊತೆಗೆ ಮೂಲವಾಗಿ ಅವುಗಳು ಸತ್ಯವೇ ಅಲ್ಲ, ಅವುಗಳು ಯಾವುದು ಶಾಶ್ವತವೇ ಅಲ್ಲ. ಸತ್ಯವಲ್ಲದ ಶಾಶ್ವತವಲ್ಲದ ಆ ವಸ್ತುಗಳು ಅವುಗಳ ನಮಗೆ ಪರಿಚಯ ಆಗಿರುತ್ತೆ, ಅನುಭವ ಆಗಿರುತ್ತೆ, ಅವುಗಳು ಗೊತ್ತು, ಅವುಗಳು ಸತ್ಯ ಅಲ್ಲ ಶಾಶ್ವತ ಅಲ್ಲ ಅನ್ನೋಂಥ ಗೊತ್ತಾದರೂ ಕೂಡ ಅವುಗಳ ಮೇಲೆ ನಾವು ಬೆಳೆಸ್ಕೊಂಡಿರುವಂತಹ ಒಂದು ಮಮಕಾರ ಮತ್ತು ಆ ಒಂದು ಅಟ್ಯಾಚ್ ಟು ದೋಸ್ ವರ್ಲ್ಡ್ಲಿ ಆಬ್ಜೆಕ್ಟ್ಸ್, ಅವುಗಳೆಲ್ಲ ನಮ್ಮ ಈ ಒಂದು ಆಧ್ಯಾತ್ಮದ ಹಾದಿಯಲ್ಲಿ ಸಾಧನೆಯಲ್ಲಿ ನಾನು ಮುಂದುವರಿಬೇಕಾದ್ರೆ ನನ್ನನ್ನು ಹಿಡಿದು ತಡೆದು ಕಟ್ಟಿ ಹಾಕತ್ತೆ ನನ್ನನ್ನು. ಆದ್ದರಿಂದ ಸಂಸಾರ ಈಸ್ ನಾಟ್ ಗುಡ್. ಆದ್ದರಿಂದ ಈ ಅಂಟು ನಂಟುಗಳನ್ನು ದೂರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಂದೂ ಕೂಡ ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ವಿ ಆರ್ ಅಟ್ಯಾಚ್ ಟು ದೋಸ್ ಥಿಂಗ್ಸ್ ಸೋ ಮಚ್.
ಅವುಗಳು ಇರಲಿ ಅಂತ ಹೇಳಿ ಅವುಗಳ ಜೊತೆಗೆ ಇದ್ದು ಬೆಳೆಯೋದು ಕಲ್ತ್ಕೋತೀವಿ ಅಷ್ಟೇ ಹೊತ್ತು ಅವುಗಳಿಲ್ಲದೆ ನಾನು ಬದುಕಬಹುದು ಅನ್ನುವಂತಹ ಪ್ರಯತ್ನವನ್ನು ನಾನು ಮಾಡೋದೇ ಇಲ್ಲ. ಸೊ ಅದಕ್ಕೆ ಯಾರೋ ಒಬ್ಬರು ಬಂದು ನನಗೆ ಹೇಳಬೇಕಾಗತ್ತೆ, ಇಟ್ ಈಸ್ ನಾಟ್ ಗುಡ್, ನೀ ಏನು ಮಾಡ್ತಾ ಇದೆಯಾ ಅದು ಸರಿ ಇಲ್ಲ, ಇದ್ಯಾವುದು ನಿನಗೆ ಆತ್ಮದ ಉದ್ಧಾರದ ವಿಷಯದಲ್ಲಿ ಇದು ನಿನ್ನ ಸಹಾಯಕ್ಕೆ ಬರೋದಿಲ್ಲ, ಇದನ್ನೆಲ್ಲ ಬಿಟ್ಟುಬಿಡು ನೀನು ಅಂತ ಯಾರು ಬಂದು ಅಡ್ವೈಸ್ ಮಾಡಬೇಕು. ಆ ಅಡ್ವೈಸ್ ಮಾಡಿದಾಗ ನಾನು ಕನ್ವಿನ್ಸ್ ಆಗಬೇಕು. ದೆನ್ ಐ ಮೇ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಐ ಮೇ ಗಿವ್ ಇಟ್ ಅಪ್. ಬಟ್ ಅದನ್ನು ಯಾರು ಮಾಡ್ತಾರೆ ಅಂತಂದರೆ ಭಗವದ್ಗೀತೆ ಮಾಡತ್ತೆ. ಅದನ್ನು ಭಗವದ್ಗೀತೆ, ಅದಕ್ಕೆ ಭಗವದ್ಗೀತೆನ ಭವದ್ವೇಷಣಂ, ಸಂಸಾರವನ್ನು ನೀನು ನಾಶ ಮಾಡ್ತೀಯ, ಯು ವಿಲ್ ಡೆಸ್ಟ್ರಾಯ್ ದಿಸ್ ಸಂಸಾರ ಅಂತ ಭಗವದ್ಗೀತೆಯನ್ನು ಅಷ್ಟೊಂದು ನಾವು ನಮಗೆ ಆತ್ಮದ ವಿಷಯದಲ್ಲಿ ಅದು ನಮ್ಮನ್ನ ಉದ್ಧಾರ ಮಾಡತ್ತೆ ಅಂತ ಹೇಳಿ ನಾವು ಭಗವದ್ಗೀತೆಗೆ ಅಷ್ಟು ದೊಡ್ಡ ಒಂದು ಸ್ಥಾನವನ್ನು ಕೊಡ್ತೀವಿ ನಾವು. ಸೊ ನಾವಾಗೇ ಪ್ರಯತ್ನ ಮಾಡದೆ ಹೋದರೂ ಕೂಡ ದಿಸ್ ಭಗವದ್ಗೀತೆ ಇಟ್ ವಿಲ್ ಡೆಸ್ಟ್ರಾಯ್ ಅವರ್ ಸಂಸಾರ. ಸೊ ವಿ ಆರ್ ಸ್ಟ್ರಾಂಗ್ಲಿ ಅಟ್ಯಾಚ್ ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. Detachment from the samsara and attachment to the truth is possible only because of Bhagavad Gita. ಭಗವದ್ಗೀತೆಯ ಉಪದೇಶಗಳನ್ನು ನಾವು ಫಾಲೋ ಮಾಡ್ತಾ ಬಂದಾಗ ಅವುಗಳು ಕೊಡುವಂತಹ ಒಂದು ಉಪದೇಶ, ಬೋಧನೆ ಇವೆಲ್ಲ ನಮಗೆ ಬಹಳ ಸಹಕಾರಿಯಾಗಿ ಕಂಡುಬರುತ್ತೆ. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಗೆಟ್ ಡಿಟ್ಯಾಚ್ ಫ್ರಮ್ ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. ಸೊ ಯು ಆರ್ ಭವದ್ವೇಷಣಂ, ಭಗವದ್ಗೀತೆ ಯು ಆರ್ ಭವದ್ವೇಷಣಂ, ಯು ವಿಲ್ ಡೆಸ್ಟ್ರಾಯ್ ದಿಸ್ ಸಂಸಾರ. ಮತ್ತು ಸಂಸಾರ ಅಂತಂದಾಗ ಇಲ್ಲಿ ಮತ್ತೂ ಒಂದು ಅರ್ಥ ಕೂಡ ಇದೆ. ಸಂಸಾರ, ವಾಟ್ ಈಸ್ ಸಂಸಾರ? ಸಂಸಾರ ಅಂತಂದರೆ ಇಟ್ ಈಸ್ ಅಗೇನ್ ಸಫರಿಂಗ್ಸ್, ಪೇನ್, ದುಃಖ, ಆಲ್ ಸಾರ್ಟ್ಸ್ ಆಫ್ ಟ್ರಬಲ್, ದಟ್ ಈಸ್ ಕಾಲ್ಡ್ ಸಂಸಾರ. ಆ್ಯಂಡ್ ಯಾಕೆ ಇಷ್ಟೊಂದು ದುಃಖ, ನೋವು, ಸಂಕಟ ಇವೆಲ್ಲ ಯಾಕೆ ನನ್ನನ್ನು ಇಷ್ಟೊಂದು ಆವರಿಸಿದೆ? ನಾನು ಯಾಕೆ ಇವುಗಳಿಗೆ ಒಳಗಾಗ್ತೀನಿ? ಇವುಗಳಿಗೆ ನಾನು ಯಾತಕ್ಕೆ ಇವುಗಳಿಂದ ನಾನು ಸಫರ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಟ್ರೂತ್. ದಿಸ್ ಈಸ್ ಕಾಲ್ಡ್ ಇಗ್ನೋರೆನ್ಸ್. ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ನನಗೆ ಇದು ಯಾವುದು ಅರ್ಥ ಆಗ್ತಾ ಇಲ್ಲ. ಸೊ ಈ ಇಗ್ನೋರೆನ್ಸ್ನ ನಾಶ ಮಾಡೋದು ಯಾವುದು? ಅಗೇನ್ ದಿಸ್ ಭಗವದ್ಗೀತಾ. ಈ ಭಗವದ್ಗೀತಾ ಅನ್ನುವಂತಹದ್ದು ಈ ರೀತಿ ನನಗೆ ಬೋಧನೆಯನ್ನು ಮಾಡಿ ನನ್ನನ್ನು ಸರಿ ದಾರಿಗೆ ಕರ್ಕೊಂಡು ಬರುತ್ತೆ. ಸೊ ಭಗವದ್ಗೀತಾ ಭವದ್ವೇಷಣಂ, ಯು ವಿಲ್ ಡೆಸ್ಟ್ರಾಯ್ ದಿಸ್ ಸಂಸಾರ. ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಯು. ಆ್ಯಂಡ್ ದಿಸ್ ಭಗವದ್ಗೀತಾ ಇಟ್ ಈಸ್ ಅಷ್ಟಾದಶಾಧ್ಯಾಯಿನಿ. ಈ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. 18 ಅಧ್ಯಾಯಗಳಿಂದ ಸರಿಸುಮಾರು 700 ಶ್ಲೋಕಗಳನ್ನು ಹೊಂದಿರುವಂತಹ ಬೃಹತ್ ಗ್ರಂಥ ಇದು. ಮತ್ತು 18 ಅಧ್ಯಾಯಗಳಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರಿದೆ. ಆ ಅಧ್ಯಾಯಕ್ಕೆ ಇರುವಂತಹ ಹೆಸರೇ ಈ ಅಧ್ಯಾಯದಲ್ಲಿ ಏನೆಲ್ಲ ಒಳಗೊಂಡಿದೆ ಎನ್ನುವಂತಹದ್ದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಆ ಅಧ್ಯಾಯಕ್ಕೆ ಕೊಟ್ಟಿರುವಂತಹ ಹೆಸರುಗಳು ನಮಗೆ ಸಹಕಾರಿಯಾಗಿ ಕಂಡುಬರುತ್ತೆ. ಉದಾಹರಣೆಗೆ ಮೊದಲನೇ ಅಧ್ಯಾಯವನ್ನು ನಾವು ಅರ್ಜುನನ ವಿಷಾದ ಯೋಗ. ವೈ ಇಟ್ ಈಸ್ ಕಾಲ್ಡ್ ಅರ್ಜುನ ವಿಷಾದ ಯೋಗ, ಫಸ್ಟ್ ಚಾಪ್ಟರ್ ಆಫ್ ಭಗವದ್ಗೀತಾ? ಬಿಕಾಸ್ ಇಲ್ಲಿ ಅರ್ಜುನ ಆ್ಯಂಡ್ ಆಲ್ ಪಾಂಡವಾಸ್ ಅವರೆಲ್ಲ 12 + 1 13 ವರ್ಷಗಳ ಕಾಲದಿಂದ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಯುದ್ಧಕ್ಕೆ ಮೊದಲು ಮಾತುಕತೆಯ ಮೂಲಕ ಬಗೆಹರಿಸ್ಕೋಬಹುದಾ ಅನ್ನುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸಿ ಧೃತರಾಷ್ಟ್ರನನ್ನು ನಮ್ಮ ರಾಜ್ಯವನ್ನು ಮರಳಿ ಕೊಡು ಅಂತ ಕೇಳಿದಾಗ ಬಿಕಾಸ್ ಆಫ್ ಪುತ್ರ ವ್ಯಾಮೋಹ, ಜೊತೆಗೆ ದುರ್ಯೋಧನನಿಗೆ ಕೂಡ ರಾಜ್ಯವನ್ನು ಮರಳಿ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗಿ ಧೃತರಾಷ್ಟ್ರ ಪುತ್ರನ ಮೇಲಿನ ವ್ಯಾಮೋಹದಿಂದ ರಾಜ್ಯವನ್ನು ಹಿಂತಿರುಗಿ ಕೊಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಅವರು ಸಭೆಯಲ್ಲಿ ತಗೋತಾರೆ. ಇನ್ಕ್ಲೂಡಿಂಗ್ ಕೃಷ್ಣ ರಾಜಿ ಪ್ರಯತ್ನವನ್ನು ಮಾಡ್ತಾನೆ.
ಕೊನೆಗೆ ಧರ್ಮರಾಜ ಕೇವಲ 5 ಗ್ರಾಮಗಳನ್ನಾದರೂ ನೀನು ಕೊಡು, ನಮ್ಮ ಪಾಡಿ ನಾವು ಹೊರಟೋಗ್ತೀವಿ ಅಂತ ಕೇಳ್ಕೊತಾನೆ. ಆಗ ದುರ್ಯೋಧನ 5 ಗ್ರಾಮ ಅಲ್ಲ, 5 ಹೆಜ್ಜೆ ಅಷ್ಟು ಜಾಗನೂ ಭೂಮಿಯನ್ನು ನಾನು ಕೊಡೋದಿಲ್ಲ ಈ ರೀತಿ ಹಠ ಮಾಡಿದಾಗ ಬೇರೆ ದಾರಿನೇ ಇಲ್ಲ. ಯುದ್ಧ ಈಸ್ ಅನಿವಾರ್ಯ, ಯುದ್ಧ ಒಂದೇ ಈಗ ಉಳಿದಿರುವ ಏಕೈಕ ದಾರಿ ಅಂತ ಹೇಳಿ ಯುದ್ಧಕ್ಕೆ ಅವರು ಸಜ್ಜಾಗ್ತಾರೆ. ಮತ್ತು ಇದನ್ನು ಮೊದಲೇ ಊಹಿಸಿರೋದ್ರಿಂದ ಪಾಂಡವರು ಯುದ್ಧದ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. 13 ವರ್ಷಗಳಿಂದ ಕಾದಿರ್ತಾರೆ ಯುದ್ಧವನ್ನು ಮಾಡಬೇಕು ಅಂತ. ಸೊ ಅರ್ಜುನ ಕೂಡ ಅದೇ ರೀತಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾನೆ ಯುದ್ಧದಲ್ಲಿ. ಅವನು ಕೂಡ ಕಾದಿರ್ತಾನೆ ಯುದ್ಧವನ್ನು ಮಾಡಬೇಕು ಅಂತ. ಇಷ್ಟೆಲ್ಲ ಪೂರ್ಣ ಮಾಹಿತಿ ಇದ್ರೂ ಕೂಡ ಯುದ್ಧಭೂಮಿಗೆ ಬಂದ ಅರ್ಜುನ ಎರಡೂ ಸೈನ್ಯದ ಮಧ್ಯೆ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು ಅಂತ ಕೃಷ್ಣನನ್ನು ಕೇಳ್ಕೊಂಡಿರ್ತಾನೆ. ಅದರಂತೆ ಕೃಷ್ಣ ಅರ್ಜುನನನ್ನು ರಥದಲ್ಲಿ ಕೂರಿಸ್ಕೊಂಡು ಎರಡೂ ಸೈನ್ಯಗಳ ಮಧ್ಯೆ ಅಂತಂದರೆ ಆಲ್ಮೋಸ್ಟ್ ಆಪೋಸಿಟ್ಟು ಭೀಷ್ಮಾಚಾರ್ಯ ಇರೋ ಜಾಗದ ಎದುರಿಗೆ ತಂದು ರಥವನ್ನು ನಿಲ್ಲಿಸ್ತಾನೆ. ಆಗ ಅರ್ಜುನ ಅವನ ಬುದ್ಧಿಯಲ್ಲಿ ಸ್ವಲ್ಪ ದೋಷ ಕಂಡು ಬರುತ್ತೆ, ಮತಿಭ್ರಮಣೆ ಆಗುತ್ತೆ. ಅಲ್ಲಿರೋರ್ನೆಲ್ಲ ನೋಡ್ತಾನೆ. ಪ್ರಪ್ರಥಮವಾಗಿ ಅಲ್ಲಿ ಭೀಷ್ಮಾಚಾರ್ಯ ಪಿತಾಮಹ ಅವನನ್ನು ನೋಡ್ತಾನೆ. ಪಕ್ಕದಲ್ಲಿ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅನೇಕ ಗುರುಗಳು ಅಲ್ಲಿರ್ತಾರೆ. ಇವರೆಲ್ಲ ನನಗೆ ವಿದ್ಯೆಯನ್ನು ಬುದ್ಧಿಯನ್ನು ಕಲಿಸಿದಂತಹ ಗುರುಗಳು. ಇವರೊಂದಿಗೆ ನಾನು ಯುದ್ಧವನ್ನು ಮಾಡಬೇಕಾ? ಮತ್ತು ಹಾಗೆ ನೋಡ್ತಾನೆ, ಎಲ್ಲೆಲ್ಲಿ ನೋಡಿದ್ರೂ ಕೂಡ ಕೌರವರು ಅವರೆಲ್ಲ ಅರ್ಜುನನಿಗೆ ಸಹೋದರರಂತೆ. ಸೊ ನಾನು ಈ ಅಣ್ಣ ತಮ್ಮಂದರೊಂದಿಗೆ ನಾನು ಯುದ್ಧವನ್ನು ಮಾಡಬೇಕಾ? ಇವ್ರನ್ನೆಲ್ಲ ನಾನು ಸಾಯಿಸಬೇಕಾ? ಇವ್ರನ್ನೆಲ್ಲ ಸಾಯಿಸಿ ನಾನು ರಾಜ್ಯವನ್ನು ಪಡ್ಕೋಬೇಕಾ? ಇದು ತಪ್ಪು. ಈ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ಯುದ್ಧದಲ್ಲಿ ಅನೇಕ ಸ್ನೇಹಿತರು, ಬಂಧುಗಳು, ಬಾಂಧವರು ಇವರನ್ನೆಲ್ಲ ನೋಡಿ ನಾನು ಇವ್ರನ್ನೆಲ್ಲ ಕೊಲ್ಲಬೇಕಾ? ಇದು ನನ್ನಿಂದ ಸಾಧ್ಯ ಇಲ್ಲ. ಇವ್ರನ್ನೆಲ್ಲ ಕೊಲ್ಲುವಂತಹ ಪಾಪದ ಕರ್ಮವನ್ನು ನಾನು ಮಾಡೋದಿಲ್ಲ. ನನಗೆ ಈ ರಾಜ್ಯ ಸಿಗದೇ ಹೋದರೂ ಬೇಡ, ನನಗೆ ಸಿಂಹಾಸನ ಬೇಡ, ಅಧಿಕಾರ ಬೇಡ, ರಾಜ್ಯ ಬೇಡ ಅಂತ ಹೇಳಿ ನಾನು ಯುದ್ಧವನ್ನು ಮಾಡಲಾರೆ ಅಂತ ಹೇಳ್ತಾನೆ ಕೃಷ್ಣನ ಹತ್ರ ಹೇಳ್ತಾನೆ, ನನ್ನ ದೇಹ ನಡುಗ್ತಾ ಇದೆ, ನಾನು ಬಿಲ್ಲು ಬಾಣಗಳು ನನ್ನ ಕೈಯಿಂದ ಜಾರಿ ಕೆಳಗೆ ಬೀಳ್ತಾ ಇದೆ, ನಾನು ಯುದ್ಧವನ್ನು ಮಾಡೋದಿಲ್ಲ. ಹೀಗೆ ದುಃಖವನ್ನು ತೋಡ್ಕೋತಾನೆ. ಸೊ ದ ಎಂಟೈರ್ ಆ ಎಲ್ಲ ಮಾಹಿತಿಗಳು, ಆ ಎಲ್ಲ ವಿಚಾರಗಳು ಮೊದಲನೇ ಅಧ್ಯಾಯದಲ್ಲಿದೆ. ಸೊ ಮೊದಲನೇ ಅಧ್ಯಾಯ ಪೂರ್ತಿ ಅರ್ಜುನನ ಈ ರೀತಿಯ ಒಂದು ಗೋಳು, ವೈ ಐ ವಿಲ್ ನಾಟ್ ಫೈಟ್ ಅನ್ನುವಂಥದ್ದು. ಸೊ ಇಟ್ ಈಸ್ ಕಾಲ್ಡ್, ದ ಫಸ್ಟ್ ಚಾಪ್ಟರ್ ಈಸ್ ಕಾಲ್ಡ್ ಅರ್ಜುನನ ವಿಷಾದ ಯೋಗ. ಅದೇ ರೀತಿ ಎರಡನೇದು ಸಾಂಖ್ಯ ಯೋಗ, ಮೂರನೇದು ಕರ್ಮಯೋಗ. ಹೀಗೆ ಒಟ್ಟು 18 ಅಧ್ಯಾಯಗಳಿದೆ. 18 ಅಧ್ಯಾಯಕ್ಕೂ ಬೇರೆ ಬೇರೆ ಹೆಸರುಗಳಿವೆ. ಸೊ ದ ಎಂಟೈರ್ ಭಗವದ್ಗೀತಾ ಇಟ್ ಟಾಕ್ಸ್ ಅಬೌಟ್ ಧರ್ಮ ಆ್ಯಂಡ್ ಬ್ರಹ್ಮ. ಆದ್ದರಿಂದ ದಿಸ್ ಭಗವದ್ಗೀತಾ ಈಸ್ ಕಾಲ್ಡ್ ಭಗವತೀಂ. ದಿಸ್ ಭಗವದ್ಗೀತೆ ವಿತ್ ಆಲ್ ದಿ 18 ಚಾಪ್ಟರ್ಸ್ ಈಸ್ ಲೈಕ್ ದೇವಿ ಭಗವತೀಂ ಅಂತಂದರೆ ಇಟ್ ಈಸ್ ಭಗವಾನ್ ಅಂತ ಅರ್ಥ. ಬಿಕಾಸ್ ಇಟ್ ಹ್ಯಾಸ್ ಕಮ್ ಫ್ರಮ್ ದಿ ಮೌತ್ ಆಫ್ ಪರಮಾತ್ಮ, ಪದ್ಮನಾಭ ಮುಖವಾಣಿ ಅಂತ ಹೇಳ್ತಾರೆ. ಸಾಕ್ಷಾತ್ ಶ್ರೀಕೃಷ್ಣ ತಾನೇ ಸ್ವತಃ ಅರ್ಜುನನಿಗೆ ಬೋಧನೆ ಮಾಡಿರುವಂತಹದ್ದು ಇದು ಭಗವದ್ಗೀತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಇಂಡಿಕೇಟಿಂಗ್ ದಟ್ ಇಟ್ ಈಸ್ ನಾಟ್ ಹ್ಯೂಮನ್ಸ್ ಕ್ರಿಯೇಷನ್. ಇದು ಒಬ್ಬ ಮನುಷ್ಯನಿಂದ ಮಾಡಿರುವಂತಹದ್ದಲ್ಲ. ಇದನ್ನು ಮಾಡಿ ಪೂರೈಸಿರುವಂತಹದ್ದು ಸಾಕ್ಷಾತ್ ಪರಮಾತ್ಮನ ವಾಣಿ ಇದು. ಸೊ ಪರಮಾತ್ಮನ ವಾಣಿ ಅಂತಂದಮೇಲೆ ಇಟ್ ಕ್ಯಾನ್ ಬಿ ಡನ್ ಬೈ ಎ ಪರಮಾತ್ಮ. ಸೊ ಇಟ್ ಈಸ್ ನಾಟ್ ಮನುಷ್ಯನ ಕ್ರಿಯೇಷನ್ ಅಲ್ಲ. ಇಲ್ಲಿ ಭಗವದ್ಗೀತೆ ಎನ್ನುವಂತಹದ್ದು ಇಟ್ಸ್ ಎ ಕ್ರಿಯೇಷನ್ ಆಫ್ ದಿ ಲಾರ್ಡ್, ಭಗವಂತನ ವಾಣಿ ಅದು. ಆ್ಯಂಡ್ ಮನುಷ್ಯನಿಂದ ಸಾಧ್ಯವಾಗದಂತಹ ಕೆಲಸ, ಬಟ್ ಇಟ್ ಈಸ್ ಫಾರ್ ದಿ ಮನುಷ್ಯನ ಉದ್ಧಾರ. ಸೊ ಮನುಷ್ಯನ ಉದ್ಧಾರಕ್ಕಾಗಿ ಭಗವಂತ ತಾನೇ ತನ್ನ ಮುಖವಾಣಿಯಿಂದ ಸುರಿಸಿದ ಅಮೃತಧಾರೆ ಅಂತ ಹೇಳ್ತಾರೆ ಇದನ್ನು, ಅದ್ವೈತಾಮೃತ ವರ್ಷಿಣೀಂ. ಸೊ ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಭಗವದ್ಗೀತಾ
ವಾಟ್ ಈಸ್ ದಿ ಮೆಥಡ್ ಆಫ್ ಟೀಚಿಂಗ್? ಇದು ಅದ್ವೈತ ಎಂಬ ಅಮೃತ ವರ್ಷಧಾರೆ ಅಂತ ಕರೆದಿದ್ದಾರೆ. ಅಮೃತ ವರ್ಷಧಾರೆ ಅಂತಹ ಒಂದು ಮಳೆಯನ್ನೇ ಇದು ಸುರಿಸ್ತಾ ಇದೆ. ಇಲ್ಲಿ ಅದ್ವೈತ ಅಂತ ಕರೆದಿರುವಂತಹದ್ದು ಒಂದು ಮತವನ್ನು ಕುರಿತು ಹೇಳಿರುವಂತಹ ಮಾತು ಅಲ್ಲ. ಇದು ಮತವನ್ನು ಕುರಿತು ಉಪಯೋಗಿಸಿರುವ ಪದ ಅಲ್ಲ. ಇದು ದಿಸ್ ಅದ್ವೈತ ಈಸ್ ಎ ಡಿಫರೆಂಟ್ ಮೀನಿಂಗ್. ದಿಸ್ ಅದ್ವೈತ ಅಂತಂದಾಗ ಇಟ್ ಈಸ್ ಟೀಚಿಂಗ್ ಆಫ್ ಒನ್ನೆಸ್ ಇನ್ ಆಲ್ ದ ಥಿಂಗ್ಸ್. ದಟ್ ಈಸ್ ಅದ್ವೈತ ಹಿಯರ್. And according to Padmanabha Vani, because it has come from the mouth of the Paramatma, ಸಾಕ್ಷಾತ್ ಶ್ರೀಕೃಷ್ಣನ ಉಪದೇಶದ ಮಾತುಗಳು ಇದು. ಇಷ್ಟು ದೊಡ್ಡ ಪ್ರಪಂಚವನ್ನು ನಾವು ಇಲ್ಲಿ ದಿನನಿತ್ಯ ನೋಡ್ತಾ ಅನುಭವಿಸ್ತಾ ಬೆಳೀತಾ ಬಂದಿದ್ದೀವಿ. ಇಲ್ಲಿ ಎರಡು ಪ್ರಮುಖವಾದ ಎಕ್ಸಿಸ್ಟೆನ್ಸ್ಗಳನ್ನ ನಾವು ನೋಡ್ತೀವಿ. ದೇ ಆರ್ ಕಾಲ್ಡ್ ಜೀವ ಅಂಡ್ ಜಡ. ದಟ್ ಈಸ್ ಮ್ಯಾಟರ್ ಅಂಡ್ ಲೈಫ್. ಉದಾಹರಣೆಗೆ ಇಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲು, ಯಾವುದೋ ಒಂದು ಕಲ್ಲನ್ನು ನೋಡ್ತೀವಿ. ಕಲ್ಲು ಅಂತ ಹೇಳಿದಾಗ ಎವ್ರಿಬಡಿ ನೋಸ್ ದಟ್ ಇಟ್ ಬಿಲಾಂಗ್ಸ್ ಟು ದಿ ನೇಚರ್. ಅದು ಪ್ರಕೃತಿಗೆ ಸೇರಿರುವಂತಹದ್ದು. ಸೊ ಪ್ರಕೃತಿಗೆ ಸೇರಿರುವಂತಹ ಈ ಒಂದು ಕಲ್ಲು ಅಂತಂದಾಗ ಇಟ್ ಈಸ್ ಎ ಜಡ. ಮತ್ತು ಈ ಭೂಮಿಯಲ್ಲಿ ಜಡದಂತೆ ಒಬ್ಬ ಜೀವ ಕೂಡ ಇದ್ದಾನೆ. ಆ ಜೀವ ಕೂಡ ಅನೇಕಗಳನ್ನು ನಿರ್ಮಾಣ ಮಾಡಿರ್ತಾನೆ. ಇಲ್ಲಿ ಯಾವುದೋ ಟೂಲ್ಗಳನ್ನ ತನ್ನ ಉಪಯೋಗಕ್ಕಾಗಿ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ವಾಚ್, ಇಟ್ ಈಸ್ ಮ್ಯಾನ್ಸ್ ಕ್ರಿಯೇಷನ್. ಇಟ್ಸ್ ಎ ಟೂಲ್, ದೋ ಇಟ್ಸ್ ಕ್ರಿಯೇಟೆಡ್ ಬೈ ದಿ ಮ್ಯಾನ್. ಎ ಜೀವ ಮಾಡಿದ್ರು ಕೂಡ ಈ ಒಂದು ವಾಚ್ ಅಂತ ಹೇಳಿದಾಗ ಇಟ್ ಈಸ್ ಎ ಜಡ. ಹೇಗೆ ಒಂದು ಕಲ್ಲು ಅಂತಂದಾಗ ಇಟ್ ಬಿಲಾಂಗ್ಸ್ ಟು ದಿ ಪ್ರಕೃತಿ ಅಂತ ಹೇಳಿ ಅದನ್ನು ಜಡ ಅಂತ ಕರೆದಿದ್ದೀವಿ. ಎಕ್ಸಾಕ್ಟ್ಲಿ ಲೈಕ್ ದಟ್, ಈವನ್ ದಿಸ್ ಪರ್ಟಿಕ್ಯುಲರ್ tool or a machine or this watch is invented by the man, is created by the man, human being. Again it is a jada. ಸೊ ಹೀಗೆ ಇಲ್ಲಿ ಜಡ ಅನ್ನುವಂತಹದ್ದು ಪ್ರಕೃತಿಯಿಂದ ನಿರ್ಮಾಣವಾಗಿರುವಂತಹ ಜಡ ಕೂಡ ಇದೆ. ಅದೇ ರೀತಿ ಮಾನವನಿಂದ ಕೂಡ ನಿರ್ಮಿತವಾಗಿರುವಂತಹ ಜಡ. ಸೊ ಎರಡೂ ರೀತಿಯ ಜಡಗಳನ್ನು ಈ ಪ್ರಪಂಚದಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಎರಡು ರೀತಿಯ ಎಕ್ಸಿಸ್ಟೆನ್ಸ್ ಅಂತಂದಾಗ ಒಂದು ಜಡ, ಆ್ಯಂಡ್ ಅದರಂತೆ ದೆರ್ ಈಸ್ ಎ ಜೀವ ಹಿಯರ್ ಇನ್ ದಿಸ್ ವರ್ಲ್ಡ್. ಈಗ ಐ ಆಮ್ ಲಿವಿಂಗ್ ಹಿಯರ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ನಾನಿಲ್ಲಿ ಜೀವಂತವಾಗಿರುವೆ. ಸೊ ದೆರ್ ಈಸ್ ಎ ಲೈಫ್ ಹಿಯರ್ ಇನ್ ಮೀ. ಜಡಗಳು ಅಂತ ಹೇಳಿದಾಗ ಅವುಗಳು ತಮ್ಮದೇ ಆದ ಒಂದು ರೀತಿ ನೀತಿಗಳಿಗೆ ಒಳಪಟ್ಟಿದೆ. ಅದರ ಪ್ರಕಾರ ಅವುಗಳಲ್ಲಿ ಈ ಭೂಮಿಯಲ್ಲಿ ತಮ್ಮ ಎಕ್ಸಿಸ್ಟೆನ್ಸ್ನ ಕಂಡುಕೊಳ್ಳುತ್ತವೆ. ಎಕ್ಸಾಕ್ಟ್ಲಿ ಲೈಕ್ ದಟ್, ಈವನ್ ಜೀವ ಆರ್ ದ ಲೈಫ್. ಜೀವ ಅಥವಾ ಲೈಫ್ಗೂ ಕೂಡ ಇದೇ ಪ್ರಪಂಚದಲ್ಲಿ ಅದಕ್ಕೆ ಆದಂತಹ ಒಂದು ರೀತಿ ನೀತಿ ನಿಯಮಗಳು ಕೂಡ ಇದೆ. ಸೊ ಇಲ್ಲಿರುವಂತಹ ರೀತಿ ನೀತಿ ನಿಯಮಗಳಿಗೆ ಒಳಪಟ್ಟು ಬೋತ್ ಜೀವ ಅಂಡ್ ಜಡ ದೇ ಎಕ್ಸಿಸ್ಟ್, ದೇ ಸಿ ದೇರ್ ಎಕ್ಸಿಸ್ಟೆನ್ಸ್ ಹಿಯರ್ ಇನ್ ದಿಸ್ ವರ್ಲ್ಡ್. ಈಗ ಯಾವ್ಯಾವ ರೀತಿಯಲ್ಲಿ ಅದು ಆ ನಿಯಮಗಳನ್ನು ಜೀವ ಅಂಡ್ ಜಡ ಪಾಲಿಸ್ತಾನೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನನ್ನ ಹತ್ರ ಎರಡು ವಸ್ತುಗಳಿದೆ. ಒಂದು ಜಡ ಇದೆ, ಮತ್ತೊಂದು ಜೀವ ಇದೆ. ವಾಟ್ ಈಸ್ ಜೀವ ಹಿಯರ್, ವಾಟ್ ಈಸ್ ಜಡ ಹಿಯರ್? ಇಲ್ಲಿ ಜೀವ ಅಂತ ಹೇಳಿದಾಗ ಒಂದು ಕೈನಲ್ಲಿ ನನ್ನ ಹತ್ರ ಒಂದು ಪಾರಿವಾಳ ಇದೆ, ಜೀವಂತವಾಗಿರುವ ಪಾರಿವಾಳ ಅನ್ನೋ ಹಕ್ಕಿ ಇದೆ. ಮತ್ತೊಂದು ಕೈನಲ್ಲಿ ಐ ಹ್ಯಾವ್ ಎ ಸ್ಟೋನ್. ಆ ಎರಡು ವಸ್ತುಗಳನ್ನು ನಾನು ನನ್ನ ಕೈನಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಜೀವ ಮತ್ತೊಂದು ಜಡ. ಎರಡನ್ನು ಕೂಡ ನಾನು ಏನು ಮಾಡ್ತೀನಿ, ಆಗಸಕ್ಕೆ ಎಸಿತೀನಿ. ಸೊ ಒಂದು ಕಲ್ಲನ್ನು ನಾನು ಆಗಸಕ್ಕೆ ಎಸೆದಾಗ ಸ್ವಲ್ಪ ದೂರ ಮೇಲೆ ಹೋಗಿ ಆ ಕಲ್ಲು ಕೆಳಗೆ ಬೀಳುತ್ತೆ. ಅದೇ ರೀತಿ ಮತ್ತೊಂದು ಕೈನಲ್ಲಿದ್ದಂತಹ ಈ ಪಾರಿವಾಳವನ್ನು ನಾನು ಮೇಲಕ್ಕೆ ಎಸೆದಾಗ ಅದು ಅಂತರಿಕ್ಷದಲ್ಲಿ ಹಾರಿ ಹೋಗುತ್ತೆ. ಇಲ್ಲಿ ಜೀವ ಅಂಡ್ ಜಡ ಅವೆರಡೂ ಕೂಡ ಕೆಲವು ನಿಯಮಗಳಿಗೆ ಒಳಪಟ್ಟಿದೆ ಅಂತಂದಾಗ ಇಲ್ಲಿ ನಾವು ನೋಡಿದ್ವಿ, ಮೇಲಕ್ಕೆ ಎಸೆದಂತಹ ಕಲ್ಲು ಸ್ವಲ್ಪ ಮೇಲಕ್ಕೆ ಹೋಗಿ ಮತ್ತೆ ಅದು ಕೆಳಗಡೆ ಬೀಳುತ್ತೆ.
ಅದರಂತೆ ಪಾರಿವಾಳ ಅನ್ನುವಂತಹದ್ದು ಕೂಡ ಮೇಲಕ್ಕೆ ಎಸೆದಾಗ ಅಂತರಿಕ್ಷದಲ್ಲಿ ಹಾರಿ ಹೋಯಿತು. ಪಾರಿವಾಳ ಯಾಕೆ ಹಾರಿ ಹೋಯಿತು? ಮೇಲಕ್ಕೆ ಎಸೆದಂತಹ ಕಲ್ಲು ಯಾಕೆ ಪುನಃ ಕೆಳಗೆ ಬಿತ್ತು? ಬಿಕಾಸ್ ಬೋತ್ ಜೀವ ಅಂಡ್ ಜಡ ಅವುಗಳು ತಮ್ಮದೇ ಆದ ರೀತಿ ನಿಯಮಗಳಿಗೆ ಒಳಪಟ್ಟು ಅದರಂತೆ ಅವು ವರ್ತನೆಯನ್ನು ಮಾಡಿವೆ. ಅದೇ ರೀತಿ ವರ್ತಿಸಿದೆ ಅದು. ಮೇಲಕ್ಕೆ ಎಸೆದಂತಹ ಕಲ್ಲು ಇಸ್ ಎ ಜಡ. ಆ ಜಡ ಅಂತ ಹೇಳಿದಾಗ ತನಗೆ ತಾನೇ ಅವು ಆ ಜಡಕ್ಕೆ ಚಲಿಸುವ ಶಕ್ತಿ ಇಲ್ಲ. ಇಟ್ ಡಿಪೆಂಡ್ಸ್ ಫಾರ್ ಇಟ್ಸ್ ಮೂಮೆಂಟ್. ವೆರಾಸ್ ಜೀವ ಅಂತ ಹೇಳಿದಾಗ ಆ ಜೀವಕ್ಕೆ ಚೈತನ್ಯ ಅನ್ನುವಂತಹ ಒಂದು ಸಪೋರ್ಟ್ ಇರೋದರಿಂದ ಆ ಸಪೋರ್ಟ್ನ ಉಪಯೋಗಿಸ್ಕೊಂಡು ಈ ಜೀವ ಅನ್ನುವಂತಹದ್ದು ಅಂತರಿಕ್ಷದಲ್ಲಿ ಮೇಲಕ್ಕೆ ಎಸೆದಾಗ ಹಾರಿ ಹೋಯಿತು ಪಾರಿವಾಳ. ಇಲ್ಲಿ ಜೀವ ಕೂಡ ಆ ಚೈತನ್ಯ ಸಪೋರ್ಟ್ ಮಾಡಿದ್ದನ್ನು ಉಪಯೋಗಿಸಿಕೊಂಡು ಅದಕ್ಕೆ ಇರುವಂತಹ ಒಂದು ನಿಯಮವನ್ನು ಅನುಸರಿಸಿ ಅದು ಅಂತರಿಕ್ಷದಲ್ಲಿ ಹಾರಿ ಹೋಯಿತು. ಅದೇ ರೀತಿ ಜಡ ಅಂತ ಹೇಳಿ ಈ ಒಂದು ಕಲ್ಲನ್ನು ಮೇಲಕ್ಕೆ ಎಸೆದಾಗ ತನ್ನದೇ ಚಲಿಸುವ ಶಕ್ತಿ ಅದಕ್ಕೆ ಇಲ್ಲದೇ ಇದ್ದಿದ್ದರಿಂದ ಸ್ವಲ್ಪ ದೂರಕ್ಕೆ ಮೇಲಕ್ಕೆ ಅದು ಹಾರಿ ಎಸೆದು ಹೋದಾಗ ಮೇಲಕ್ಕೆ ಹಾರಿ ನಂತರ ಪುನಃ ಅದು ಭೂಮಿಗೆ ಕೆಳಗೆ ಬೀಳಬೇಕಾಯಿತು. ಬಿಕಾಸ್ ಆ ಎರಡೂ ಕೂಡ ತಮ್ಮ ತಮ್ಮದೇ ಆದ ರೀತಿ ನಿಯಮಗಳನ್ನು ಅವು ಪಾಲಿಸಿವೆ. ಅದರಲ್ಲೇನೂ ಆಶ್ಚರ್ಯ ಇಲ್ಲ. ಇಲ್ಲಿ ಜಡ ಅಂತ ಹೇಳಿದಾಗ ಜಡ ತನಗೆ ತಾನೇ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್ ಆ್ಯಂಡ್ ದಟ್ ಫೋರ್ಸ್ ಶುಡ್ ಅಪ್ಲೈ ಇಟ್ಸ್ ಪವರ್ ಟು ದಿ ಪರ್ಟಿಕ್ಯುಲರ್ ಜಡ. ಆಗ ಇಟ್ ಕ್ಯಾನ್ ಮೂವ್. ಬಟ್ ಜೀವ ಅಂತ ಹೇಳಿದಾಗ ದೆರ್ ಈಸ್ ಎ ಚೈತನ್ಯ ಆ್ಯಂಡ್ ಇಟ್ ಕ್ಯಾನ್ ಮೂವ್. ಸೊ ಇನ್ ದಿ ಎಂಟೈರ್ ಯೂನಿವರ್ಸ್ ಜಡ ಅಂತ ಹೇಳಿದ್ರು ಕೂಡ ಅಥವಾ ಜೀವ ಅಂತ ಕರೆದ್ರೂ ಕೂಡ ದಟ್ ಚೈತನ್ಯ ಅಂತ ನಾವೇನು ಕರೆದಿದ್ದೀವಿ, ಹೀ ಈಸ್ ಎವ್ರಿವೇರ್. ಹೀ ಈಸ್ ಎವ್ರಿವೇರ್. ದಟ್ ಎಂಟಿಟಿ, ದಟ್ ಚೈತನ್ಯ ಈಸ್ ಕಾಲ್ಡ್ ದಿ ಈಶ್ವರ or he is called the Paramatma, and the world of matter is his Prakriti. ಪರಮಾತ್ಮನ ಒಂದು ಈ ಯಾವುದು ಇದು, ದಿಸ್ ಪ್ರಕೃತಿ ಬಿಲಾಂಗ್ಸ್ ಟು ದಿ ಪರಮಾತ್ಮ. ಇಟ್ ಈಸ್ ದಿಸ್ ಪ್ರಕೃತಿ ಈಸ್ ಎ ಜಡ, ಇಟ್ಸ್ ಎ ಮ್ಯಾಟರ್. ಬಿಕಾಸ್ ದಿಸ್ ಬಾಡಿ ವಿಚ್ ವಿ ಹ್ಯಾವ್, ನಾವು ಏನು ನಮ್ಮ ದೇಹ ಅಂತ ಏನು ಕರ್ಕೋತಾ ಇದ್ದೀವಿ, ಈವನ್ ದಿಸ್ ದೇಹ ಈಸ್ ಆಲ್ಸೋ ಎ ಜಡ. ಬಟ್ ದಿಸ್ ಜಡ ಈಸ್ ಡೂಯಿಂಗ್ ಸೋ ಮಚ್ ಆಫ್ ಫಂಕ್ಷನ್ಸ್ ಹಿಯರ್. ಇಟ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಸೋ ಮೆನಿ ಆಕ್ಟಿವಿಟೀಸ್. ವೈ? ಬಿಕಾಸ್ ದೆರ್ ಈಸ್ ಚೈತನ್ಯ. ಈ ದೇಹದಲ್ಲಿ ಚೈತನ್ಯ ಅನ್ನುವಂತಹದ್ದು ಇಲ್ಲದೆ ಹೋದರೆ ಈ ದೇಹ ಕೂಡ ಇಟ್ ಕೆನಾಟ್ move or participate in any activities in this world. ಆದ್ದರಿಂದ ಇಲ್ಲಿ ಈ ಜಗತ್ತಿನಲ್ಲಿ ನಾವು 3 ರೀತಿಯ ಅನುಭವಗಳನ್ನು ನೋಡಬಹುದು. ನಮಗೆ 3 ರೀತಿಯ ಅನುಭವಗಳಾಗತ್ತೆ ಈ ಜಗತ್ತಿನಲ್ಲಿ. ಮೊದಲಿಗೆ ನಾನು ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಇಟ್ಸ್ ಮೀ, ಐ ಆಮ್ ಅಂತ ಹೇಳ್ತೀವಿ, ನಾನು ಅಂತ ಹೇಳ್ತೀವಿ. ಸೊ ಈ ನಾನು ಅನ್ನುವಂತಹದ್ದು ನನ್ನ ಮೊದಲನೆಯ ಎಕ್ಸ್ಪೀರಿಯನ್ಸ್. ಆ ನಂತರದಲ್ಲಿ ನಾನು ಎಲ್ಲಿದ್ದೀನಿ? ಐ ಆಮ್ ಹಿಯರ್ ಇನ್ ದಿಸ್ ವರ್ಲ್ಡ್. ನಾನು ಇಲ್ಲಿದ್ದೀನಿ. ಎಲ್ಲಿದ್ದೀನಿ ಇಲ್ಲಿ ಅಂತಂದರೆ, ಇನ್ ಫ್ರಂಟ್ ಆಫ್ ಮೀ ದೇರ್ ಇಸ್ ಎ ಹ್ಯೂಜ್ ಸ್ಪೇಸ್ ಫಿಲ್ಡ್ ವಿತ್ ಸೋ ಮೆನಿ ದೃಶ್ಯ ವಸ್ತುಗಳು, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪ್ರಪಂಚ. ಸೊ ನಾನು ಐ ಆಮ್ ಹಿಯರ್ ಇನ್ ದಿಸ್ ಪ್ರಪಂಚ. ದಟ್ ಮೀನ್ಸ್ ನಾನು ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ದಟ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದರ ಜೊತೆಗೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳ್ಕೊತಾ ಇರೋಂತಹ ಈ ಪ್ರಪಂಚ ಕೂಡ ನನ್ನ ಅನುಭವಕ್ಕೆ ಬಂದಿತು. ಸೊ ನನಗೆ ಈ 2 ಅನುಭವಗಳಾಯಿತು. ನಾನು ಅನ್ನೋದು ಗೊತ್ತಾಯಿತು, ಜಗತ್ತು ಅನ್ನುವಂತಹದ್ದು ಗೊತ್ತಾಯಿತು. ಸೊ ಜೀವ ಆ್ಯಂಡ್ ಜಗತ್, ಈ 2 ಅನುಭವಗಳು ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಜೀವ ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಜಗತ್. ಸೊ ಜೀವ ಆ್ಯಂಡ್ ಜಗತ್ ಎರಡೂ ಕೂಡ ನನ್ನ ಅನುಭವಕ್ಕೆ ಬಂದ ಮೇಲೆ ನನಗೆ ಮತ್ತು ಈ ಒಂದು ಜಗತ್ತಿಗೆ
ಕಾರಣ ಯಾರು ಅನ್ನುವಂತಹದ್ದು ಕೂಡ ಗೊತ್ತಾಯಿತು. ದಟ್ ಕಾರಣ ಪುರುಷ ಈಸ್ ಕಾಲ್ಡ್ ಈಶ್ವರ. ಸೊ ನನಗೆ ಮತ್ತು ಜಗತ್ತಿಗೆ ಕಾರಣ ಪುರುಷ ಯಾರು ಅಂತಂದರೆ ವಿ ಕಾಲ್ ಹಿಮ್ ಈಶ್ವರ, ಆರ್ ದಿ ಭಗವಂತ, ಆರ್ ದಿ ಪರಮಾತ್ಮ. ಸೊ ಈ ನನ್ನ 3 ಅನುಭವಗಳಿಗೇನಾಯಿತು, ಜೀವ ಅನ್ನೋಂತಹದ್ದು ಗೊತ್ತಾಯಿತು, ಜಗತ್ತು ಗೊತ್ತಾಯಿತು, ಅದರಂತೆ ಈಶ್ವರ ಈಸ್ ಆಲ್ಸೋ ನೋನ್. ಸೊ ನನಗೆ 3 ರೀತಿಯ ಅನುಭವಗಳಾಯಿತು, ಜೀವ, ಜಗತ್ತು ಮತ್ತು ಈಶ್ವರ. ಸೊ ಈ ಜಗತ್ತಿನಲ್ಲಿ ನಾವೆಲ್ಲರೂ ವಿ ಆರ್ ಕಾಲ್ಡ್ ಜೀವಾಸ್. ನಾವೆಲ್ಲರೂ ಅಂತಂದ್ರೆ ಯಾರು? ಮೀನ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್, ಪ್ಲ್ಯಾಂಟ್ಸ್, ಬರ್ಡ್ಸ್ ಎಟ್ಸೆಟ್ರಾ. ಜೀವ ಇರುವಂತಹ ಎಲ್ಲವುಗಳು, ದೇ ಆರ್ ಕಾಲ್ಡ್ ದಿ ಜೀವಾಸ್. ಸೊ ಜೀವ ಮೀನ್ಸ್ one who is alive, one who is doing something, one who is active in this world is called a jiva. And by another experience ಯಾವುದು ಹಾಗಾದ್ರೆ? The next experience is ಜಗತ್. ಮತ್ತು ಈ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಟೋಟಲಿ ಜಡ. 100% ದಿಸ್ ಜಗತ್ ಈಸ್ ಜಡ, ಇಟ್ಸ್ ಎ ಮ್ಯಾಟರ್. ಜಡದಿಂದ ಕೂಡಿರುವಂತಹ ಈ ಜಗತ್ತು ಅಂತ ಹೇಳಿದ್ರು ಕೂಡ ಅದರ ಬಗ್ಗೆ, ಈ ಜಗತ್ತಿನ ಬಗ್ಗೆ ಹಾಗೂ ಜೀವದ ಬಗ್ಗೆ ಈ ಭಗವದ್ಗೀತೆ ಅನೇಕ ವಿಚಾರಗಳನ್ನು ತಿಳಿಸಿಕೊಡುತ್ತೆ. ಸೊ ದೇರ್ ಈಸ್ ಎ ಜಡ ಜಗತ್ತು ಹಾಗೂ ಜೀವ ಜಗತ್ತು. ಅವುಗಳ ಜೊತೆಯಲ್ಲಿ ಚೈತನ್ಯದಿಂದ ಇರುವಂತಹ ಜೀವ ಪುರುಷ ನಾನು ಅನ್ನುವಂತಹದ್ದು ಕೂಡ ಗೊತ್ತಾಯಿತು. ಆ್ಯಂಡ್ ನನಗೆ ಮತ್ತೊಂದು ವಿಚಾರ ಗೊತ್ತಾಗಿದ್ದೇನು ಇಲ್ಲಿ, ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಜಗತ್ತು ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬಂತು, ಅಂದರೆ ಇಟ್ ಈಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು? ನಾನು ಜೀವ ಅನ್ನುವಂತಹದ್ದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್. ಆ ನಂತರದಲ್ಲಿ ನನ್ನ ಎರಡನೇ ಎಕ್ಸ್ಪೀರಿಯನ್ಸ್ ಈಸ್ ಜಗತ್. ಜಗತ್ ಈಸ್ ಜಡ ಅನ್ನುವಂತಹದ್ದು ಗೊತ್ತಾಯಿತು, ನಾನು ಜೀವ ಅನ್ನುವಂತಹದ್ದು ಗೊತ್ತಾಯಿತು. ಸೊ ನನಗೆ ಮುಖ್ಯವಾಗಿ ಮತ್ತೊಂದು ವಿಚಾರ ಏನು ಗೊತ್ತಾಯಿತು ಅಂತಂದರೆ, ಯಾವ ಒಂದು ಜಗತ್ತನ್ನು ನಾನು ಜಡ ಅಂತ ಹೇಳಿ ನೋಡ್ತಾ ಇದ್ದೀನಿ, ತಿಳ್ಕೊಂಡಿದ್ದೀನಿ, ದಟ್ ಜಗತ್ತು ಈಸ್ ನಾಟ್ ಮೈ ಕ್ರಿಯೇಷನ್. ಜಗತ್ತು ಈಸ್ ನಾಟ್ ಮೈ ಕ್ರಿಯೇಷನ್. ಅಂಡ್ ಅಟ್ ದ ಸೇಮ್ ಟೈಮ್ ಜಗತ್ತು ಹ್ಯಾಸ್ ನಾಟ್ ಕ್ರಿಯೇಟೆಡ್ ಮೀ ಆಲ್ಸೋ. ಸೊ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ದಿ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ಬೈ ಮೀ. That means there is an entity who has created both Jiva and Jagat. That the another entity, ನನಗೆ ಮತ್ತು ಜಗತ್ತಿಗೆ ಕಾರಣವಾಗಿರುವಂತಹ ಈ ಒಂದು ಎಂಟಿಟಿಯನ್ನು ನಾನು ಈಶ್ವರ, ಪರಮಾತ್ಮ, ಭಗವಂತ ಈ ಹೆಸರುಗಳಿಂದ ಕರಿತೀನಿ. ಸೊ ಇಲ್ಲಿ ನನಗೆ 3 ಅನುಭವಗಳು ಯಾವುದು ಅಂತಂದರೆ, ಮೊದಲನೆಯದಾಗಿ ಜೀವ, ಜಗತ್ತು, ನಂತರ ಈಶ್ವರ. ಸೊ ಜೀವ, ಜಗತ್ತು, ಈಶ್ವರ ಅನ್ನುವಂತಹ ಅನುಭವಗಳನ್ನು ನಾನು ಇಲ್ಲಿ ಕಂಡುಕೊಂಡೆ. ಬಟ್ ವಾಟ್ ಈಸ್ ಅದ್ವೈತ ಹಿಯರ್? ದ ಮೀನಿಂಗ್ ಆಫ್ ಅದ್ವೈತ ಇಲ್ಲಿ ಏನು? ಬಿಕಾಸ್ ಇಲ್ಲಿ ಅದ್ವೈತ ಅಂತಂದರೆ ಜೀವ, ಜಗತ್ತು, ಈಶ್ವರ ಅಂತ ಹೇಳಿ 3 ರೀತಿಯಲ್ಲಿ ಇದು ಕಾಣ್ತಾ ಇದ್ರೂ ಕೂಡ ಆಲ್ ದೀಸ್ 3 ಆರ್ ಅಲ್ಟಿಮೇಟ್ಲಿ ಒನ್ ಓನ್ಲಿ. ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್, ಅಪಿಯರಿಂಗ್ ಆಸ್ ಜೀವ, ಅಪಿಯರಿಂಗ್ ಆಸ್ ಜಗತ್ತು, ಅಪಿಯರಿಂಗ್ ಆಸ್ ಈಶ್ವರ. ಅಂಡ್ all the three are appearances. ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಅಪಿಯರೆನ್ಸಸ್ ಅಂತ ಹೇಳಿದ್ಮೇಲೆ ವಾಟ್ ಈಸ್ ಅಪಿಯರಿಂಗ್ ಈಸ್ ನಾಟ್ ಟ್ರೂ. ವಾಟ್ ಈಸ್ ಅಪಿಯರಿಂಗ್ ಈಸ್ ನಾಟ್ ದಿ ಟ್ರೂತ್. ಸೊ there is only one entity and that entity is called the truth, Satya. What is that Satya? Ekameva Advitiyam Brahma. Brahma is the Ekameva Advitiya. ಅವನೊಬ್ಬನೇ ಇರುವಂತಹದ್ದು.
ಬ್ರಹ್ಮ ಅಂತ ನಾವೇನು ಹೇಳ್ತಿದ್ದೀವಿ, ದಟ್ ಬ್ರಹ್ಮ ಅಲೋನ್ ಈಸ್ ಹಿಯರ್, ಕೇವಲ ಅವನು ಮಾತ್ರ ಇಲ್ಲಿದ್ದಾನೆ. ಅದ್ವಿತೀಯಂ, ಅವನನ್ನು ಹೊರತುಪಡಿಸಿದ್ರೆ ದೆರ್ ಈಸ್ ನೋ ಸೆಕೆಂಡರಿ ಪರ್ಸನ್. ಸೊ ಮತ್ತೊಬ್ಬ ಇಲ್ಲವೇ ಇಲ್ಲ, ಇರೋಂತಹದ್ದು ಪರಮಾತ್ಮ ಮಾತ್ರ ಅಂತ ಹೇಳಿದಾಗ, ವಾಟ್ ಈಸ್ ದೀಸ್ ತ್ರೀ ಅಪಿಯರೆನ್ಸಸ್? ಜೀವ, ಜಗತ್ತು, ಈಶ್ವರ. ವಾಟ್ ಈಸ್ ದೀಸ್ ತ್ರೀ? ಬ್ರಹ್ಮ ಅಲೋನ್ ಈಸ್ ಹಿಯರ್. ಎಸ್, ಆಲ್ ದೀಸ್ ತ್ರೀ ಆರ್ ಅಪಿಯರೆನ್ಸಸ್ and Brahma alone is the truth. So appearances are the appearing. Whatever it is not the final truth. So they are seen as three different, but they are one only. ಇದನ್ನು ಮತ್ತಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಟ್ಸ್ ಎ ವೆರಿ ಕಾಮನ್ ಎಕ್ಸಾಂಪಲ್ ಇನ್ ವೇದಾಂತ. ಗೋಲ್ಡ್ ಅಂಡ್ ಆರ್ನಮೆಂಟ್ಸ್, ಚಿನ್ನ ಮತ್ತು ಆಭರಣಗಳು. ಆಭರಣಗಳು ಅಂತ ಹೇಳಿದಾಗ ದೇರ್ ಆರ್ ಪ್ಲೆಂಟಿ, ಅನೇಕ ಆಭರಣಗಳನ್ನು ನಾವು ನೋಡ್ತೀವಿ. ಅನೇಕ ಆಭರಣಗಳು ಅಂತ ಹೇಳಿದಾಗ ಆ ಎಲ್ಲ ಆಭರಣಗಳಿಗೂ ಒಂದೊಂದು ಹೆಸರಿದೆ, ಒಂದೊಂದು ರೂಪ ಇದೆ, ನೇಮ್ ಅಂಡ್ ಫಾರ್ಮ್. ದೇ ಆಲ್ ಹ್ಯಾವ್ ಎ ನೇಮ್, ದೇ ಆಲ್ ಹ್ಯಾವ್ ಎ ಫಾರ್ಮ್, ಬಟ್ ಆಲ್ ಆಫ್ ದೆಮ್ ಆರ್ ಆರ್ನಮೆಂಟ್ಸ್. ಅವೆಲ್ಲ ಬೇರೆ ಬೇರೆ ಹೆಸರುಗಳಿಂದ, ಬೇರೆ ಬೇರೆ ರೂಪಗಳಿಂದ ಕೂಡಿದೆ. ಬಟ್ ಇಫ್ ಯು ವಾಂಟ್ ಟು ಸಿ ದಿ ಎಸೆನ್ಸ್, ಈ ಬೇರೆ ಬೇರೆ ರೂಪದಲ್ಲಿರುವಂತಹ, ಬೇರೆ ಬೇರೆ ಹೆಸರುಗಳಿಂದ ಕೂಡಿರುವಂತಹ ಈ ಆಭರಣಗಳಲ್ಲಿ ವಾಟ್ ಈಸ್ ದಿ ಎಸೆನ್ಸ್? ಚಿನ್ನ ಈಸ್ ದಿ ಎಸೆನ್ಸ್. ಬಿಕಾಸ್ ಆಫ್ ಚಿನ್ನ, ಇಟ್ ಈಸ್ ಎನ್ ಆರ್ನಮೆಂಟ್. ಇಟ್ ಈಸ್ ಎನ್ ಆರ್ನಮೆಂಟ್, ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್. It has got a form, it has got a name also. Otherwise, if you take out, if you remove the form and name, what remains? Only Chinna remains. ಸೊ ಅದರಿಂದ ಅಲ್ಲಿ ಮೂಲವಾಗಿ ಚಿನ್ನವನ್ನು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇರುವಂತಹದ್ದು ಚಿನ್ನ. ಚಿನ್ನವನ್ನು ನೋಡಿ ಅಲ್ಲಿರುವ ರೂಪವನ್ನು ಗುರುತಿಸಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಆ ಹೆಸರಿನಿಂದ ಅದನ್ನು ನಾವು ಗುರುತಿಸ್ತಾ ಇದ್ದೀವಿ. ಕ್ರಮೇಣ ರೂಪ ನಾಮಗಳೇ ಮತ್ತೆ ಮತ್ತೆ ಕಾಣ್ತಾ ಇದ್ದೇವೆ. ಅವುಗಳಿಗೆ ಕಾರಣವಾದ ಚಿನ್ನವನ್ನು ನಾವು ಮರೀತಾ ಬಂದಿದ್ದೀವಿ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ನಾವು ಮರೆತರೂ ಮರಿದೇ ಹೋದರೂ ದ ಟ್ರೂತ್ ಈಸ್, ಇಟ್ ಈಸ್ ಚಿನ್ನ, ದಟ್ಸ್ ಆಲ್. ಅಲ್ಲಿರುವಂತಹದ್ದು ಕೇವಲ ಚಿನ್ನ. ನಾವು ಆ ನಾಮರೂಪಗಳನ್ನು ನೋಡಿ ಅದ್ರ ಹಿಂದೆ ಬಿದ್ದಿದ್ದೀವಿ, ಚಿನ್ನವನ್ನು ನಾವು ಮರ್ತಿದ್ದೀವಿ. ನಾವು ಮರೆತರೂ ಮರಿದೇ ಹೋದ್ರೂ ಚಿನ್ನ ಇಸ್ ದಿ ಟ್ರೂತ್. ಎಕ್ಸಾಕ್ಟ್ಲಿ ಲೈಕ್ ದಿಸ್. ನೀನು ಜೀವ ಅಂತ ಬೇಕಾದ್ರೂ ಗುರುತಿಸು, ಜೀವ ಇರುವಂತಹದ್ದು ಈ ಜಗತ್ತಿನಲ್ಲಿ ಅಂತ ಹೇಳಿ ಜಗತ್ತನ್ನು ಬೇಕಾದರೂ ಗುರುತಿಸು. ಆರ್ ಇವೆರಡುಗಳಿಗೆ ಕಾರಣನಾದಂತಹವನು ಈಶ್ವರ ಅಂತ ಹೇಳಿ ಅವನನ್ನು ಕರಿ. ಆ ರೀತಿ ಜೀವ, ಜಗತ್ತು, ಈಶ್ವರ, ಈ ರೀತಿ ಮೂರು ಬೇರೆ ಬೇರೆ ರೀತಿಯಿಂದ ನೀನು ಕರೆದರೂ ಕೂಡ ಮೂಲವಾಗಿ ಹಿ ಈಸ್ ಬ್ರಹ್ಮ, ದಟ್ಸ್ ಆಲ್. ಹಿ ಈಸ್ ಬ್ರಹ್ಮ ಅಲೋನ್. ಸರ್ವಜ್ಞನಾದ ಭಗವಂತನನ್ನು ನಾವು ಅನೇಕ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಬಟ್ ಎಲ್ಲವೂ ಅವನೊಬ್ಬನೇ. ಹೀಗೆ ಹೇಳಿದಾಗ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಸಮಯದಲ್ಲಿ ನಾವು ಯಾವ ಕನ್ಕ್ಲೂಷನ್ಗೆ ಬರ್ತೀವಿ? ಥಿಯರಿ ಪಾರ್ಟ್ ಈಸ್ ಓಕೆ. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅದು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಆರ್ ವಿ ಪ್ರಾಕ್ಟೀಸಿಂಗ್ ಇಟ್? ಇದು ಬದುಕಿನಲ್ಲಿ ಅಳವಡಿಸಿಕೊಂಡು ನನ್ನ ಅನುಭವಕ್ಕೆ ಬಂದಿದೆಯಾ? ಅನುಭವಕ್ಕೆ ಬರುವಂತಹ ಪ್ರಯತ್ನವನ್ನು ನಾನು ಮಾಡ್ಕೊಂಡಿದ್ದೀನಾ? ದಟ್ ಈಸ್ ದಿ ಕ್ವಶನ್. ಯಾಕೆಂತಂದರೆ ಶಾಸ್ತ್ರ ಮತ್ತು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಉಪನಿಷತ್ ವಾಕ್ಯ ಇವೆಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ. ಉಪನಿಷತ್ತು, ಶಾಸ್ತ್ರ, ಒಬ್ಬ ಗುರು, ಆಚಾರ್ಯ, ಅನುಭವಿ, ಜ್ಞಾನಿ ಇವೆಲ್ಲ ಹೇಳಿದಾಗ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಒಪ್ಕೋತೀವಿ. ಬಿಕಾಸ್ ಥಿಯರಿ ಈಸ್ ವೆರಿ ಈಸಿ. ಥಿಯರಿ ಅರ್ಥ ಮಾಡ್ಕೊಂಡಾಯಿತು. ಆದರೆ ಒಪ್ಕೊಂಡಂತಹ ಅದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇನ್ನೂ ಆಗಿಲ್ಲ. ಬಿಕಾಸ್
ದ ಮೈಂಡ್ ಈಸ್ ನಾಟ್ ಮೆಚ್ಯೂರ್ಡ್ ಟು ದಟ್ ಎಕ್ಸ್ಟೆಂಟ್. ಮನಸ್ಸು ಮತ್ತಷ್ಟು ಪಕ್ವವಾಗಬೇಕಾಗಿದೆ. ಅದರಿಂದ ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಗಟ್ಟಿಯಾದ ಮನಸ್ಸು ಇನ್ನೂ ನಮಗೆ ಬೆಳೆದಿಲ್ಲ. ಸೊ ಹೀಗೆ ಎಲ್ಲವೂ ಒಂದೇ ಅನ್ನುವಂತಹದ್ದನ್ನು ತಿಳಿಸುವಂತಹದ್ದು ಈಸ್ ಕಾಲ್ಡ್ ದಿ ಅದ್ವೈತ. ಅದರಿಂದ ದಿಸ್ ಅದ್ವೈತ ಈಸ್ ನಾಟ್ ಯಾವುದೋ ಒಂದು ಮತವನ್ನು ಕುರಿತು ಹೇಳ್ತಾ ಇಲ್ಲ. ಅದ್ವೈತ ಇದು ಇಟ್ಸ್ ಎ ಟೀಚಿಂಗ್ ಆಫ್ ದಿ ಭಗವಂತ. ಅದ್ವೈತ ಅನ್ನುವಂಥದ್ದು ಇಟ್ಸ್ ಎ ಟೀಚಿಂಗ್ ಆಫ್ ದಿ ಭಗವಂತ. ಎಲ್ಲದರಲ್ಲಿಯೂ ಒಂದನ್ನು ಗುರುತಿಸು, ಒಮ್ಮತ. ಅದ್ವೈತ ಅಂತಂದ್ರೆ ಇಟ್ ಈಸ್ ಒಮ್ಮತ. ಸೊ ದ ಸೆಲ್ಫ್ ಇನ್ ಮೀ ಅಂಡ್ ದ ಸೆಲ್ಫ್ ಇನ್ ಯು, ದ ಈಶ್ವರ, ದಿ ವರ್ಲ್ಡ್, ಜೀವ, ಜಗತ್, everything, all these are one only. Ishvara means he is Paramatma and he is Brahma. ಯಾಕೆಂದರೆ ಭಗವಂತ ಅಂತ ಹೇಳಿದಾಗ ಪರಮಾತ್ಮನನ್ನು ನಾವು ಅನೇಕ ಹೆಸರುಗಳಿಂದ ಕರಿತೀವಿ. ಆ ರೀತಿ ಇನ್ನೂ ಅನೇಕ ಸೂಕ್ಷ್ಮವಾದ ವಿಚಾರಗಳು ಸಾಕಷ್ಟು ಇದೆ ನಾವು ಕಲಿತುಕೊಳ್ಳುವಂತಹದ್ದು. ಅಂತಹ ಅನೇಕ ಸತ್ಯಗಳನ್ನು ದಿಸ್ ಭಗವದ್ಗೀತಾ ಈಸ್ ಗೋಯಿಂಗ್ ಟು ರಿವೀಲ್. ದಟ್ ಈಸ್ ದಿ ಬ್ಯೂಟಿ ಆಫ್ ಭಗವದ್ಗೀತಾ. ಮತ್ತು ಭಗವದ್ಗೀತೆಯಲ್ಲಿ ಹೀಗೆ ಅನೇಕ ಸತ್ಯಗಳನ್ನು ಇದು ಒಳಗೊಂಡಿದೆ ಅಂತ ಹೇಳಿದಾಗ, ಇಲ್ಲಿ ಭಗವದ್ಗೀತೆ ಯಾವ ಸತ್ಯವನ್ನು ಹೇಳ್ತಾ ಇದೆ ಅದನ್ನೇ ನಮ್ಮ ಶಾಸ್ತ್ರಗಳು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ಒಬ್ಬ ಗುರುವಿನ ಉಪದೇಶ, ಇವೆಲ್ಲವೂ ಕೂಡ ಆಲ್ ಆಫ್ ದೆಮ್ ವಿಲ್ ಗಿವ್ ಅಸ್ ದಿ ಸೇಮ್ ಮೆಸೇಜ್. ಏಕಮೇವ ಅದ್ವಿತೀಯಂ ಬ್ರಹ್ಮ. ಎಲ್ಲವೂ ಒಂದೇ ಅಂತ ಹೇಳಿದ್ರು ಕೂಡ ಬೇರೆ ಬೇರೆಯದೇ ಜೀವ ಜಗತ್ತುಗಳನ್ನು ನಾವು ನಿರಾಕರಿಸ್ತಾ ಇಲ್ಲ. ಪ್ರಪಂಚವನ್ನು ಮಿಥ್ಯ ಅಂತ ಕರೆದಿದೆ, ಆದರೆ ಸತ್ಯ ಅಂತ ಹೇಳ್ತಾ ಇಲ್ಲ. ಅದನ್ನು ನಿರಾಕರಿಸಿಲ್ಲ. ಪ್ರಪಂಚ ಇಲ್ಲ ಅಂತ ಹೇಳಿ ಎಂದೂ ಅದು ಹೇಳಿಲ್ಲ. ಯಾರು ಕೂಡ ಹೇಳ್ತಾ ಇಲ್ಲ. ಪ್ರಪಂಚವನ್ನು ಸುಳ್ಳು ಅಂತ ಯಾರೂ ಹೇಳ್ತಾ ಇಲ್ಲ. ಪ್ರಪಂಚವನ್ನು ಸತ್ಯವಲ್ಲ ಅಂತ ಕರೆದಿದೆ. ಇಟ್ ಈಸ್ ಎ ಮಿಥ್ಯ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿರುವಂತಹ ಸೂಕ್ಷ್ಮ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಇದು ಯಾವುದನ್ನು ಯಾರು ಕೂಡ ಸುಳ್ಳು ಅಂತ ಹೇಳ್ತಾ ಇಲ್ಲ. ಜೀವ ಇದೆ, ಅದರಂತೆ ಜಗತ್ತು ಇದೆ, ಅದರಂತೆ ಈಶ್ವರ ಕೂಡ ಇದ್ದಾನೆ. ಎಲ್ಲ ಬೇರೆ ಬೇರೆ. ಜೀವ ಈಸ್ ಬೇರೆ, ಜಗತ್ತು ಈಸ್ ಬೇರೆ, ಅದರಂತೆ ಈಶ್ವರ ಈಸ್ ಆಲ್ಸೋ ಬೇರೆ. ಬೇರೆ ಬೇರೆಯಾಗಿ ಇವೆಲ್ಲ ಇದೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಇರುವಂತಹ ಎಲ್ಲವುಗಳಲ್ಲಿ ದ ಕಾಮನ್ ಎಸೆನ್ಸ್ ಈಸ್ ಒನ್ ಓನ್ಲಿ. But to know the truth, to understand the truth, that all are one only, ಇಂತಹ ಒಂದು ಮೆಸೇಜ್ ನಮಗೆ ಸಿಗಬೇಕು ಅಂತಂದರೆ ದಿಸ್ ಭಗವದ್ಗೀತಾ ಈಸ್ ಗೋಯಿಂಗ್ ಟು ಗಿವ್ ಅಸ್ ದಿಸ್ ಮೆಸೇಜ್. ಸೊ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಸತ್ಯವನ್ನು ನಾವು ಪರಾಮರ್ಶಿಸಿ ನೋಡಬೇಕಾಗುತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಏನು ಒಂದು 3ನೇ ಅಧ್ಯಾಯ ಇದೆ. ನಾವು ಯಾವಾಗ ಕರ್ಮಯೋಗದ ಮಾರ್ಗವನ್ನು ಅನುಸರಿಸ್ತೀವಿ, ಸಾಧನೆಗೆ ಹೇಳಿ ಮಾಡಿಸಿದಂತಹ ಅಧ್ಯಾಯ ಇದು ಕರ್ಮಯೋಗ. ಸೊ ಯಾವಾಗ ಕರ್ಮಯೋಗದ ಮಾರ್ಗವನ್ನು ನಾವು ಅನುಸರಿಸ್ತೀವಿ, ಆಗ ದಿ ಮೈಂಡ್ ಬಿಕಮ್ಸ್ ವೆರಿ ಪ್ಯೂರ್. ಉಪಾಸನ ಇಟ್ ಬಿಕಮ್ಸ್ ಪ್ಯೂರ್. ದಿ ನಾಲೆಡ್ಜ್, ಜ್ಞಾನ, ಇಟ್ ಬಿಕಮ್ಸ್ ಪ್ಯೂರ್. ಆಲ್ ದೀಸ್ ಥಿಂಗ್ಸ್ ಇವೆಲ್ಲ ಬಿಕಾಸ್ ಆಫ್ ಧ್ಯಾನ, ಇವೆಲ್ಲ ನಮಗೆ ನಿರ್ಮಲವಾಗಿ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಉಪಾಸನೆಯನ್ನು ಮತ್ತಷ್ಟು ಪ್ಯೂರ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪೀರಿಯನ್ಸ್ ದಿ ಒನ್ನೆಸ್ ಥ್ರೂ ಧ್ಯಾನ. ಆಗ ನಮಗೆ ಗೊತ್ತಾಗತ್ತೆ ಸರ್ವಂ ಬ್ರಹ್ಮಮಯಂ. ಸೊ ಸರ್ವಂ ಬ್ರಹ್ಮಮಯಂ ಇಸ್ ಅಂಡರ್ಸ್ಟುಡ್ ಬೈ ಸ್ಟಡಿಯಿಂಗ್ ದಿಸ್ ಭಗವದ್ಗೀತಾ. ಸೊ ಭಗವದ್ಗೀತಾ ಹೀಗೆ ಬಹಳ ಅದ್ಭುತವಾದಂತಹ, ಮಹತ್ವವಾದಂತಹ ಒಂದು ಗ್ರಂಥ. ಇಟ್ ಈಸ್ ಓಕೆ. ಈ ಭಗವದ್ಗೀತೆ ಎನ್ನುವಂತಹದ್ದು ಎಲ್ಲಿಂದ ಬಂತು? ಸೊ ಇಟ್ ಈಸ್ ಮಧ್ಯೆ ಮಹಾಭಾರತಂ. ಮಹಾಭಾರತ ಅಂತ ಒಂದು ಬಹಳ ಪ್ರಸಿದ್ಧವಾದ ಗ್ರಂಥ. ಈ ಮಹಾಭಾರತದಲ್ಲಿ ಸರಿಸುಮಾರು 1,00,000 ಶ್ಲೋಕಗಳಿದೆ ಅಂತ ಹೇಳ್ತಾರೆ.
Again, this Mahabharata, it has got 18 parvas. ಆ 18 ಪರ್ವಗಳಲ್ಲಿ ಭೀಷ್ಮ ಪರ್ವ ಈಸ್ ಆಲ್ಸೋ ಒನ್ ಅಮಾಂಗ್ ದೆಮ್. ಇನ್ ದಿಸ್ ಭೀಷ್ಮ ಪರ್ವ, ಫ್ರಮ್ ದಿ 25th chapter to the 42nd chapter, we can see the Bhagavad Gita ಉಪದೇಶ. ಸೊ ಈ ಒಂದು ಭಗವದ್ಗೀತೆಯನ್ನು ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಮಹಾಭಾರತದ ಕಥೆಯನ್ನು ಅನುಸರಿಸ್ತಾ ಹೋದಾಗ ದಿಸ್ ಉಪದೇಶ ಈಸ್ ಗಿವನ್ ಟು ದಿ ಅರ್ಜುನ. ಆದರೆ ಥ್ರೂ ಅರ್ಜುನ ಅದು ಇಡೀ ವಿಶ್ವಕ್ಕೆ ಸಿಕ್ಕಿರುವಂತಹ ಒಂದು ಉಪದೇಶ. ಸೊ ದಿಸ್ ಉಪದೇಶ ಈಸ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ಅಂಡ್ ದಿಸ್ ಮಹಾಭಾರತಂ, ಈ ಒಂದು ಗ್ರಂಥವನ್ನು ಭಗವಾನ್ ವೇದವ್ಯಾಸ ರಚನೆ ಮಾಡಿರುವಂತಹದ್ದು. ಅದರಿಂದ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ, ಭಗವಾನ್ ವೇದವ್ಯಾಸ ಇಸ್ ಕಾಲ್ಡ್ ಪುರಾಣ ಮುನಿ. ಅಂಡ್ ದಿಸ್ ಪುರಾಣ ಮುನಿ, he was born with the knowledge of Veda. So he is called ವೇದವ್ಯಾಸ. ವೇದವ್ಯಾಸರ ಬಗ್ಗೆ, ಅವರ ಪೂರ್ವದ ಬಗ್ಗೆ ಒಂದು ಕತೆ ಕೂಡ ಬರುತ್ತೆ. ಎಷ್ಟೋ ಜನ್ಮಗಳ ವೇದವ್ಯಾಸರಾಗಿ ಹುಟ್ಟೋದಕ್ಕೆ ಅಂತ ಮುಂಚಿನ ಒಂದು ಸಂದರ್ಭದಲ್ಲಿ ಪರಮಾತ್ಮನೇ ಅವರಿಗೆ ಹೇಳಿರ್ತಾನೆ, ನೀನು ಮತ್ತೊಮ್ಮೆ ಇಲ್ಲಿ ಹುಟ್ಟಿ ಬರಬೇಕಾಗತ್ತೆ. ಇಲ್ಲಿ ಹುಟ್ಟಿ ಬಂದು ನೀನು ವೇದಗಳನ್ನು ಸಂಗ್ರಹ ಮಾಡಬೇಕು, ವಿಂಗಡಣೆ ಮಾಡಬೇಕು. ವೇದಗಳನ್ನು ಸಂಗ್ರಹಿಸಿ ಅವುಗಳ ವಿಂಗಡಣೆಯನ್ನು ಮಾಡಿ ಅವುಗಳನ್ನು ಯು ಹ್ಯಾವ್ ಟು ಗಿವ್ ಇಟ್ ಟು ದಿ ಲೋಕ. ಯಾಕೆಂತಂದರೆ ಇಟ್ ಈಸ್ ಫಾರ್ ದ ನೆಕ್ಸ್ಟ್ ಜನರೇಷನ್ ಆ್ಯಂಡ್ ಫಾರ್ ದ ಬೆನಿಫಿಟ್ ಆಫ್ ದಿ ಸೊಸೈಟಿ. ಯು ಹ್ಯಾವ್ ಟು ಡೂ ಇಟ್. ನೀನು ಆ ಕೆಲಸಕ್ಕಾಗಿ ಇಲ್ಲಿ ಬರಲೇಬೇಕಾಗತ್ತೆ. ನೀನು ಮತ್ತೊಂದು ಜನ್ಮವನ್ನು ತಗೊಂಡು ವೇದವ್ಯಾಸನಾಗಿ ನೀನು ಇಲ್ಲಿ ಬರಬೇಕಾಗತ್ತೆ ಅಂತ ಸಾಕ್ಷಾತ್ ಭಗವಂತನೇ ಹೇಳಿರ್ತಾನೆ. ಆ್ಯಂಡ್ ಆಲ್ಸೋ ಪರಮಾತ್ಮ ಹೇಳಿರೋದು ಮಾತ್ರ ಅಲ್ಲ, ದಿಸ್ ವೇದವ್ಯಾಸ ಈಸ್ ದಿ ಅವತಾರ ಆಫ್ ದಿ ಪರಮಾತ್ಮ, ಅಂಶಾವತಾರ ಅಂತ ಕೂಡ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ನಿನ್ನ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಟೇಕ್ ಎ ಬರ್ತ್. ನೀನು ಇಲ್ಲಿ ಬರಬೇಕಾಗತ್ತೆ, ಅವತಾರ ತಗೊಂಡು ಬರಬೇಕಾಗತ್ತೆ. ಸೊ ಹೀಗೆ ಹೇಳಿ ಪರಮಾತ್ಮ ಅವನಿಂದ ಆದೇಶಿಸಲ್ಪಟ್ಟು ಭಗವಾನ್ ವೇದವ್ಯಾಸರು ಬಂದು ಇಲ್ಲಿ ವೇದಗಳನ್ನೆಲ್ಲ ಸಂಗ್ರಹ ಮಾಡಿ ವಿಂಗಡಣೆಯನ್ನು ಮಾಡಿ ಅವುಗಳನ್ನು ಲೋಕಕ್ಕೆ ಕೊಟ್ಟಿರ್ತಾರೆ. ಸೊ ಪರಮಾತ್ಮ ಪ್ರಕೃತಿಯನ್ನು ತನ್ನ ನಿಗ್ರಹದಲ್ಲಿ ಇಟ್ಕೊಂಡು ಇದನ್ನು ಒಂದು ಧರ್ಮದ ಹಾದಿಗೆ ತರ್ತಾನೆ. ಸೊ ದಟ್ ಹೂ ಎವರ್ ಸೀಸ್ ಭಗವಾನ್ ಈಸ್ ದ ಮ್ಯಾನಿಫೆಸ್ಟೇಷನ್. ಹಿ ಹಿಮ್ಸೆಲ್ಫ್ manifests himself as a jiva appearing as human being. ಮನುಷ್ಯನಾಗಿ ಕಾಣಿಸ್ಕೋತಾನೆ, ಮನುಷ್ಯನಲ್ಲಿ ಬರ್ತಾನೆ ಅವನು. ಸೊ ಪಾರ್ಥಾಯ ಪ್ರತಿಬೋಧಿತಾಂ ಸ್ವಯಂ ಅಂತ ಹೇಳ್ತಾರೆ. ಸ್ವಯಂ ಭಗವಂತನೇ ಅರ್ಜುನನಿಗೆ ಈ ಒಂದು ಉಪದೇಶವನ್ನು ಮಾಡಿರುವಂತಹದ್ದು. ಅಂಡ್ ಹೂ ಈಸ್ ಆಕ್ಚುಲಿ ಭಗವಾನ್ ವೇದವ್ಯಾಸ? ಅದಕ್ಕೆ 2ನೇ ಶ್ಲೋಕದಲ್ಲಿ, ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಪುಲ್ಲಾರವಿಂದಾಯತ ಪತ್ರನೇತ್ರ ಏನ ತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ. ನಮಸ್ಕಾರಾಸ್ತು ಶ್ರೀ ವೇದವ್ಯಾಸ ಭಗವಾನ್. ಹಿ ವಾಸ್ ಬಾರ್ನ್ ವಿತ್ ದಿ ನಾಲೆಡ್ಜ್ ಆಫ್ ವೇದಾಸ್. So he is considered as the Amshavatara of Bhagavan, and he wrote the great Mahabharata. ಮತ್ತು ಇದರ ಜೊತೆಗೆ ಅನೇಕ ಪುರಾಣಗಳು, 18 ಪುರಾಣಗಳು, ಬ್ರಹ್ಮಸೂತ್ರ, ಇವೆಲ್ಲ ಭಗವಾನ್ ವೇದವ್ಯಾಸರ ರಚನೆಯಾಗಿದೆ. ಉಪನಿಷತ್ಗಳ ಮೇಲೆ ಇರುವಂತಹ ಕಾಮೆಂಟರಿ, ದಟ್ ಈಸ್ ಬ್ರಹ್ಮಸೂತ್ರ. ಅಂಡ್ ಬಿಕಾಸ್ ಆಲ್ ದಿ ಉಪನಿಷತ್ಸ್, they convey only one message, that is conveyed in the Brahma Sutras. ಮತ್ತು ವೇದಗಳು ಅಂತ ಹೇಳಿದಾಗ ವೇದಗಳಲ್ಲಿ ನಾವು 2 ಪೋರ್ಷನ್ನ ನೋಡ್ತೀವಿ. ಮೊದಲನೇದು ಕರ್ಮಕಾಂಡ ಅಂತ ಹೇಳ್ತಾರೆ, ಎರಡನೇದು ನಂತರದಲ್ಲಿ ಬರುವಂತಹದ್ದು ಜ್ಞಾನಕಾಂಡ. ಭಗವಾನ್ ವೇದವ್ಯಾಸರ ಪ್ರಮುಖ ಶಿಷ್ಯ ಜೈಮಿನಿ, he wrote some sutras.
and explaining the previous portions of the Vedas. It is called the Dharma. ಆ ನಂತರದಲ್ಲಿ ಭಗವಾನ್ ವೇದವ್ಯಾಸರು he wrote the later portion of the Vedas. It is called the Brahma Sutra. And again this Brahma Sutra is like commentary on Vedas. ಸೊ ವೇದಗಳು ಈ ಕಾರಣದಿಂದ ದೇ ಆರ್ ದಿ ಪ್ರಮಾಣ್ಸ್ ಫಾರ್ ಬೋತ್ ಧರ್ಮ ಅಂಡ್ ಮೋಕ್ಷ, ಅಲ್ಟಿಮೇಟ್ಲಿ ಮೋಕ್ಷ, ಜ್ಞಾನ. ಸೊ ಭಗವಾನ್ ವೇದವ್ಯಾಸರ ಬಗ್ಗೆ ಹೇಳಬೇಕು ಅಂತಂದರೆ ಹಿ ಈಸ್ ಎ ಗ್ರೇಟ್ ಮೈಂಡ್, ವಿಶಾಲ ಬುದ್ಧಿ. ಯಾಕೆಂತಂದರೆ ಮಹಾಭಾರತವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ, ಮಹಾಭಾರತವನ್ನು ಓದಿದಾಗ ಅಲ್ಲಿ ಬರುವಂತಹ ಅನೇಕ ಪ್ರಸಂಗಗಳು, ಘಟನೆಗಳು, ಅನೇಕ ಪಾತ್ರಗಳು, ಅವೆಲ್ಲವುಗಳನ್ನು ಒಂದು ರೀತಿಯಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಗ್ರಂಥದ ಮೂಲಕ ಅದನ್ನು ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಎ ಮೆಚ್ಯೂರ್ಡ್ ಮೈಂಡ್, ನಾಟ್ ಫಾರ್ ಎವ್ರಿಬಡಿ. ಓನ್ಲಿ ಎ ಮೆಚ್ಯೂರ್ಡ್ ಮೈಂಡ್ ಕ್ಯಾನ್ ಡೂ ದಿಸ್ ವರ್ಕ್. ದಟ್ ಮೆಚ್ಯೂರ್ಡ್ ಮೈಂಡ್ ಆರ್ ದಿ ಮೆಚ್ಯೂರಿಟಿ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ವಿಶಾಲ ಬುದ್ಧೆ. ನಮೋಸ್ತುತೆ ವಿಶಾಲ ಬುದ್ಧೆ. ಸೊ ಮಹಾಭಾರತ ಮತ್ತು ಬ್ರಹ್ಮಸೂತ್ರ ಅಂತ ಹೇಳಿದಾಗ ಅದನ್ನು ಭಗವಾನ್ ವೇದವ್ಯಾಸರು ಎಷ್ಟು ದೊಡ್ಡ ಹಿಡಿತವನ್ನು ಅದರ ಮೇಲೆ ಸಾಧಿಸಿದ್ದಾರೆ ಅನ್ನೋದಕ್ಕೆ, ಎಸ್ಪೆಷಲಿ ಮಹಾಭಾರತ ಆ್ಯಂಡ್ ಬ್ರಹ್ಮಸೂತ್ರ ಅಂತ ಹೇಳಿದಾಗ ವ್ಯಾಸ ಉಚ್ಚಿಷ್ಟಂ ಅಂತ ಹೇಳ್ತಾರೆ. ವ್ಯಾಸ ಉಚ್ಚಿಷ್ಟಂ ಅಂತಂದರೆ ಭಗವಾನ್ ವೇದವ್ಯಾಸ ಹಿ ಹ್ಯಾಸ್ ಟೇಸ್ಟೆಡ್ ದಿ ಎಂಟೈರ್ ಮಹಾಭಾರತ ಆ್ಯಂಡ್ ಬ್ರಹ್ಮಸೂತ್ರ. ಆದುದರಿಂದ ವೇದವ್ಯಾಸ, ಭಗವಾನ್ ವೇದವ್ಯಾಸ ಅಂತ ಹೇಳಿದಾಗ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ. ಈಸ್ ಎ ಗ್ರೇಟ್ ಗುರು ಆಲ್ಸೋ. ಇವತ್ತಿಗೂ ಕೂಡ ನಾವು ವಿ ಆಲ್ ಸೆಲೆಬ್ರೇಟ್ ವ್ಯಾಸ ಪೂರ್ಣಿಮಾ. ಗುರುವಿಗೆ ನಾವು ತೋರಿಸುವಂತಹ ಗೌರವ. ಅಂಡ್ ಲೇಟರ್ ಆಲ್ ದಿ ಅದರ್ ಗ್ರೇಟ್ ಮಹಾತ್ಮಾಸ್, ಅವ್ರನ್ನ ದೇ ಆರ್ ಲೈಕ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇ ಟೇಕ್ ದಿ ಪ್ಯೂರ್ ವಾಟರ್ ಫ್ರಮ್ ದಿ ಓಷನ್ ಆ್ಯಂಡ್ ಸ್ಪ್ರೇ ಇಟ್ ಆನ್ ದಿ ಲ್ಯಾಂಡ್ ಅಂತಂದರೆ, ಇಷ್ಟು ದೊಡ್ಡ ಗ್ರಂಥಗಳನ್ನು ಅನೇಕ ಮಹನೀಯರು ತಾವು ಕೂಡ ಅವುಗಳನ್ನು ಓದಿ ತಿಳಿದು ಅದನ್ನು ನಮ್ಮಂತಹ ಎಲ್ಲರಿಗೂ ಕೂಡ ಹಂಚಿದ್ದಾರೆ ಅನ್ನೋದನ್ನು ಹೇಳ್ತಾ ಇರುವಂತಹದ್ದು. ಸೊ ಇವೆಲ್ಲ ಇವತ್ತಿಗೆ ಯಾಕೆ ಇಷ್ಟು ಸುಲಭವಾಗಿದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಸೋ ಮೆನಿ ಮಹಾತ್ಮಾಸ್ ಎಫರ್ಟ್ಸ್. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇವತ್ತು ನಾವು ಇದನ್ನು ಎಂಜಾಯ್ ಮಾಡ್ತಾ ಇರುವಂತಹದ್ದು. ಸೊ ವೇದಗಳನ್ನು ನಾವು ಸುಲಭವಾಗಿ ಪರಿಗಣನೆ ಮಾಡಿಕೊಂಡು ಇಟ್ ಈಸ್ ವೆರಿ ಈಸಿ ಅನ್ನೋ ಥರ ನಾವು ನೋಡೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ವಿ ನೀಡ್ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್, ಆ್ಯಂಡ್ ವಿ ಶುಡ್ ಹ್ಯಾವ್ ದ ಪ್ಯೂರ್ ಮೈಂಡ್. ಸಾಕಷ್ಟು ಪ್ರಿಪರೇಷನ್ಸ್ ಬೇಕು. ಆದ್ದರಿಂದ ಬೋತ್ ಭಗವಾನ್ ವೇದವ್ಯಾಸ್ ಜಿ ಆ್ಯಂಡ್ ಜೈಮಿನಿ ದೇ ಹ್ಯಾವ್ ಎಕ್ಸ್ಪ್ಲೈನ್ಡ್ ವೇದಾಸ್ ಇನ್ ದಿ ಸೂತ್ರಾಸ್. ಬಟ್ ಈವನ್ ಸೂತ್ರಾಸ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಬಿಕಾಸ್ ಸೂತ್ರ ಅಂತ ಹೇಳಿದಾಗ ಒಂದು ಸಣ್ಣ ಪದದಲ್ಲಿ ದ ಎಂಟೈರ್ ಆ ಎಲ್ಲ ತಿರುಳುಗಳನ್ನು ಇಟ್ಟು ಒಂದು ಸಣ್ಣ ಕ್ಯಾಪ್ಸೂಲ್ ಥರ ಮಾಡಿ ಕೊಟ್ಟಿರ್ತಾರೆ. ದಟ್ ಈಸ್ ಸೂತ್ರ ಫಾರ್ಮುಲಾ. ಅದನ್ನು ಅನ್ಫೋಲ್ಡ್ ಮಾಡ್ತಾ ಹೋಗಬೇಕು. ಎಷ್ಟು ಅನ್ಫೋಲ್ಡ್ ಮಾಡ್ತೀವಿ ಅಷ್ಟಷ್ಟು ವಿಶಾಲವಾಗಿ ಅದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಟು ಅನ್ಫೋಲ್ಡ್ ದಿ ಸೂತ್ರಾಸ್ ವಿ ನೀಡ್ ಪ್ರಾಪರ್ ಗೈಡೆನ್ಸ್, ವಿ ನೀಡ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಟ್. ಸೊ ಇದಕ್ಕೆಲ್ಲ ಒಂದು ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು, ಒಬ್ಬ ಗುರು ಬೇಕು. ಅದರಿಂದ ಇವೆಲ್ಲ ಇಷ್ಟು ಕಷ್ಟವಾಗಿರುವಂತಹ ಇವೆಲ್ಲವನ್ನು ಸರಳವಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ಭಗವಾನ್ ಶಂಕರಾಚಾರ್ಯ, ಆ ನಂತರದಲ್ಲಿ ಅನೇಕ ಆಚಾರ್ಯರುಗಳು ದ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಿ ಸೂತ್ರಾಸ್. ಶಂಕರಾಚಾರ್ಯರ ನಂತರದಲ್ಲಿ ಆಚಾರ್ಯ ರಾಮಾನುಜ, ಆಚಾರ್ಯ ಮಧ್ವ, ಇವರೆಲ್ಲರೂ ಕೂಡ ಇದಕ್ಕೆ ಭಾಷ್ಯವನ್ನು ಬರೆದು ಇವತ್ತು ನಮಗೆ ಕೊಟ್ಟಿದ್ದಾರೆ. ಆಲ್ ಆಫ್ ದೆಮ್ ದೇ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಿ ಸೂತ್ರಾಸ್. ಸೊ ದಿಸ್ ಉಪನಿಷತ್ಗಳು, ಬ್ರಹ್ಮಸೂತ್ರ, ಭಗವದ್ಗೀತಾ ಅಂತ ಈ ಮೂರುಗಳನ್ನು
They are considered as Prasthanatrayi. These are called the Prasthanatrayi. ಪುಲ್ಲಾರ ವಿಂದಾಯತ ಪತ್ರ ನೇತ್ರ. ಮತ್ತೆ ಭಗವಾನ್ ವೇದವ್ಯಾಸರ ವರ್ಣನೆ. ಪೂರ್ತಿಯಾಗಿ ಅರಳಿದ ತಾವರೆಯ ದಳ ಆ ಪತ್ರಗಳು, ತಾವರೆಯ ಪತ್ರಗಳಂತೆ ಅವರ ಕಣ್ಣುಗಳನ್ನು ವರ್ಣನೆ ಮಾಡಿದ್ದಾರೆ. ವಿಶಾಲವಾಗಿದೆ, ವಿಶಾಲ ದೃಷ್ಟಿಕೋನ ಅಂತ ಅದರ ಅರ್ಥ. ಸಮಗ್ರವಾಗಿ ನೋಡಿ ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಂಡು ರಚನೆ ಮಾಡಿರುವಂತಹದ್ದಿದು. ಸೊ ದಟ್ ರಿಕ್ವೈರ್ಸ್ ಎ ಗ್ರೇಟ್ ಐ ದರ್ಶನ. ಸೊ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಮಹಾಭಾರತ ಅನ್ನುವಂತಹ ಒಂದು ಎಣ್ಣೆಯಿಂದ, ತೈಲ, ಅದರಿಂದ ಈ ಗೀತಾಜ್ಞಾನ ಅನ್ನುವಂತಹ ದೀಪವನ್ನು ಹಚ್ಚಿ ಅದು ಪ್ರಜ್ವಲಿಸುವಂತೆ, ಬೆಳಗುವಂತೆ ಮಾಡಿದ್ದಾರೆ ಭಗವಾನ್ ವೇದವ್ಯಾಸರು. ಅಂತಹ ವೇದವ್ಯಾಸ ನಮೋಸ್ತುತೆ, ನಿನಗೆ ನಮಸ್ಕಾರ. ಸೊ ಗುರು ಮತ್ತು ಪರಮಾತ್ಮ, ಒಂದು ವೇಳೆ ಗುರು ಮತ್ತು ಪರಮಾತ್ಮ ಅವರಿಬ್ಬರು ಒಟ್ಟಿಗೆ ನಮ್ಮ ಎದುರುಗಡೆ ಬಂದು ನಿಂತಾಗ ನಾವು ಮೊದಲಿಗೆ ಯಾರಿಗೆ ನಮಸ್ಕಾರವನ್ನು ಮಾಡಬೇಕು? ಜ್ಞಾನಿಗಳು ಹೇಳ್ತಾರೆ, ಗುರುವಿಗೆ ಮೊದಲು ವಂದಿಸಬೇಕು. ಬಿಕಾಸ್ ಗುರು, ಹಿ ಈಸ್ ಗೋಯಿಂಗ್ ಟು ಶೋ ಅಸ್ ಹೂ ಈಸ್ ಭಗವಾನ್. ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಇಲ್ಲಿ ಗುರು ಮತ್ತು ಪರಮಾತ್ಮ ಆಕ್ಚುಲಿ ದೇ ಆರ್ ಒನ್ ಅಂಡ್ ದಿ ಸೇಮ್. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸೊ ಗುರು ಅಂಡ್ ಪರಮಾತ್ಮ ದೇ ಆರ್ ಒನ್ ಅಂಡ್ ದಿ ಸೇಮ್. ಮತ್ತು ಇಲ್ಲಿ ಭಗವದ್ಗೀತಾ ಅಂತ ಹೇಳಿದಾಗ ಪರಮಾತ್ಮ ಶ್ರೀಕೃಷ್ಣನೇ ಉಪದೇಶವನ್ನು ನೀಡಿರುವ ಕಾರಣದಿಂದ ಹಿ ಈಸ್ ಗುರು ಆಲ್ಸೋ. ಹಿ ಈಸ್ ಬೋತ್ ಪರಮಾತ್ಮ ಕೃಷ್ಣ ಅಂಡ್ ಹಿ ಈಸ್ ಎ ಗುರು, ಬಿಕಾಸ್ ಇಟ್ ಈಸ್ ದಿಸ್ ಭಗವದ್ಗೀತಾ ಈಸ್ ಫ್ರಮ್ ದಿ ಪದ್ಮನಾಭವಾಣಿ. ಪರಮಾತ್ಮನ ಮುಖಸ್ತುತಿ ಇದು, ಪರಮಾತ್ಮನೇ ಇದನ್ನು ಹೇಳಿರುವಂತಹದ್ದು. ಸೊ ಹಿ ಈಸ್ ಬೋತ್ ಗುರು ಅಂಡ್ ಹಿ ಈಸ್ ಪರಮಾತ್ಮ ಆಲ್ಸೋ. ಆ್ಯಂಡ್ ದಿಸ್ ಕೃಷ್ಣ, ಈ ಪರಮಾತ್ಮ ಕೃಷ್ಣ ವೃಷ್ಣೀನ ವಂಶದಲ್ಲಿ ವಸುದೇವ ಮತ್ತು ದೇವಕಿಯರಿಗೆ ಮಗನಾಗಿ ಹುಟ್ಟಿ ಬರ್ತಾನೆ. ಆ್ಯಂಡ್ ದೇವಕಿ, ಶಿ ಈಸ್ ದಿ ಸಿಸ್ಟರ್ ಆಫ್ ಕಂಸ, ಕಂಸನ ಸಹೋದರಿ. ಕಂಸ ಅಂತ ಹೇಳಿದಾಗ ಹಿ ಈಸ್ ಅ ವೆರಿ ಕ್ರೂಯಲ್ ಕಿಂಗ್ ಆಫ್ ಮಥುರಾ. ಕಂಸ ಬಹಳ ಕ್ರೂರಿ. ಅವನು ತನ್ನ ತಂದೆಯನ್ನೇ ಕಾರಾಗೃಹಕ್ಕೆ ತಳ್ಳಿ ಅವನು ಸಿಂಹಾಸನವನ್ನು ವಶಪಡಿಸಿಕೊಂಡು ಮಥುರೆಯನ್ನು ಆಳ್ತಾನೆ. ಬಹಳ ಕ್ರೂರಿ. ತನ್ನ ತಂದೆಯನ್ನೇ ಅವನು ಕಾರಾಗೃಹದಲ್ಲಿ ಇಡ್ತಾನೆ, ಹಾಗೂ ತಾನೇ ರಾಜ್ಯವನ್ನು ಆಳ್ತಾನೆ ಮುಂದೆ. ಬಟ್ ಇಷ್ಟೆಲ್ಲ ಕ್ರೂರಿಯಾಗಿರುವಂತಹ ಕಂಸ, ಅವನಿಗೆ ದೇವಕಿ ಅಂತಂದರೆ ಬಹಳ ಪ್ರೀತಿ. ದೇವಕಿ ತನ್ನ ತಂಗಿ, ತನ್ನ ತಂಗಿಯಾದ ದೇವಕಿಯನ್ನು ಕಂಡ್ರೆ ಬಹಳ ಪ್ರೀತಿ. ಸೊ ದೇವಕಿಯ ಮದುವೆಯ ನಂತರದಲ್ಲಿ ದೇವಕಿ ಮತ್ತು ವಸುದೇವ ಅವರಿಬ್ಬರನ್ನ ರಥದಲ್ಲಿ ಕೂರಿಸ್ಕೊಂಡು ಊರೊಳಗಡೆ ಅವನೇ ಮೆರವಣಿಗೆ ಮಾಡ್ತಾನೆ. ಬಿಕಾಸ್ ತಂಗಿ ಅಂತಂದರೆ ಅವನಿಗೆ ಅಷ್ಟು ಪ್ರೀತಿ. ಹೀಗೆ ಮದುವೆಯ ನಂತರದಲ್ಲಿ ರಥದಲ್ಲಿ ಅವರ ಊರಿನ ಒಳಗಡೆ ಮೆರವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಡನ್ನಾಗಿ ಕಂಸ ಹಿ ಹರಡಿ ಅಶರೀರವಾಣಿ, ಒಂದು ಅಶರೀರವಾಣಿಯನ್ನು ಅವನು ಕೇಳಿಸ್ಕೊತಾನೆ. ಅದರ ಪ್ರಕಾರ, ಅಕಾರ್ಡಿಂಗ್ ಟು ದಟ್, ದ ಶರೀರವಾಣಿ ದಟ್ ಸೇಸ್, ದೇವಕಿಯ 8ನೇ ಗರ್ಭದಲ್ಲಿ ಜನಿಸುವಂತಹವನಿಂದ ಕಂಸನಿಗೆ ಮರಣವಾಗತ್ತೆ ಅಂತ ಆ ಶರೀರವಾಣಿ ನುಡಿಯುತ್ತೆ. ಸೊ ದಿಸ್ ಟ್ರೂತ್ ಈಸ್ ರಿವೀಲ್ಡ್ ಥ್ರೂ ಅಶರೀರವಾಣಿ. ಆಗ ಅವನು ಯೋಚನೆ ಮಾಡ್ತಾನೆ, ದೇವಕಿ 8ನೇ ಮಗನಿಂದ ನನ್ನ ಸಾವು ಅನ್ನುವಂತಹದನ್ನು ಈ ಅಶರೀರವಾಣಿ ಇಲ್ಲಿ ಹೇಳಿದೆ. ಸೊ 8th child of Devaki is the cause of my death according to this ಅಶರೀರವಾಣಿ. ಸೊ ನಾನು ದೇವಕಿಯನ್ನೇ ಕೊಂದು ಹಾಕ್ಬಿಟ್ರೆ ಇನ್ನು ಅವಳಿಗೆ 8ನೇ ಮಗು ಹೇಗೆ ಹುಟ್ಟಕ್ಕೆ ಸಾಧ್ಯ? ಮಕ್ಕಳೇ ಹುಟ್ಟಕ್ಕಾಗೋದಿಲ್ಲ.
ಆದ್ದರಿಂದ ದೇವಕಿಯನ್ನೇ ನಾನು ಕೊಲ್ತೀನಿ ಅಂತ ಹೇಳಿ ಈ ಕಮ್ಸ್ ಫಾರ್ವರ್ಡ್. ದೇವಕಿಯನ್ನು ಕೊಂದು ಹಾಕಿದ್ರೆ ಇನ್ನು ಅವಳಿಗೆ ಹೇಗೆ ತಾನೇ ಮಕ್ಕಳಾಗತ್ತೆ, ಈ ಒಂದು ಯೋಚನೆಗೆ ಬಂದು ದೇವಕಿಯನ್ನು ಸಾಯಿಸೋದಕ್ಕೆ ಮುಂದಾಗ್ತಾನೆ. ಆಗ ದಿಸ್ ಈಸ್ ಹೌ ಹಿ ಅಂಡರ್ಸ್ಟ್ಯಾಂಡ್ಸ್. ಸೊ ಹಿ ವಾಂಟೆಡ್ ಟು ಕಿಲ್ ದೇವಕಿ. ಕೂಡಲೇ ದೇವಕಿ ಆ್ಯಂಡ್ ವಸುದೇವ ಅವರಿಬ್ಬರು ಕಂಸನನ್ನು ಪ್ರಾರ್ಥನೆ ಮಾಡ್ತಾರೆ. ನೋಡಪ್ಪ, ನಿನಗೆ ಸಾವು ಬರ್ತಾ ಇರೋವಂತಹದ್ದು ದೇವಕಿಯಿಂದ ಹುಟ್ಟುವಂತಹ 8ನೇ ಮಗುವಿನಿಂದ. ನಾನಾಗಲಿ ದೇವಕಿ ಆಗಲಿ ವಿ ವಿಲ್ ನಾಟ್ ಕಿಲ್ ಯು. ಸೊ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗನಿಂದ ನಿನಗೆ ಸಾವು ಅಂತ ಶರೀರವಾಣಿ ಹೇಳಿದೆ. ಸೊ ನಾವೇನು ಮಾಡ್ತೀವಿ, ದೇವಕಿಯ ಗರ್ಭದಲ್ಲಿ ಹುಟ್ಟುವಂತಹ ಎಲ್ಲ ಮಕ್ಕಳುಗಳನ್ನು ನಾನು ನಿನಗೆ ಒಪ್ಪಿಸ್ಬಿಡ್ತೀನಿ. ದೇವಕಿಯನ್ನು ಯಾಕೆ ಸಾಯಿಸಬೇಕು, ನಿನಗೆ ತಂಗಿ ಅಂತಂದ್ರೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಯಾಕೆ ನೀನು ದೇವಕಿಯನ್ನು ಕೊಂದು ಹಾಕಬೇಕು ಅಂತ ಹೇಳಿ ಕಂಸನನ್ನು ಅವರಿಬ್ಬರು ಕೂಡ ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಅವನು ಒಪ್ಕೋತಾನೆ. ಇದಕ್ಕೆ ಕಂಸ ಒಪ್ಕೊಂಡು ಅವರಿಬ್ಬರನ್ನ ಕಾರಾಗೃಹದಲ್ಲಿ ಇಡ್ತಾನೆ, ಹಾಗೂ ಬಲವಾದ ಕಾವಲಿನ ವ್ಯವಸ್ಥೆಯನ್ನು ಕೂಡ ಹಾಕ್ತಾನೆ. ಹೀಗೆ ಮುಂದೆ ದೇವಕಿಯ ಗರ್ಭದಲ್ಲಿ ಹುಟ್ಟುತ್ತಾ ಇದ್ದಂತಹ ಮಕ್ಕಳುಗಳನ್ನು ಕಂಸ ಕೊಲ್ತಾ ಬರ್ತಾನೆ. ದೇವಕಿಗೆ ಈಗಾಗಲೇ 7 ಸಂತಾನಗಳು ಆಗಿರುತ್ತೆ. ಕಂಸ ಎಲ್ಲರನ್ನ ಸಾಯಿಸಿರ್ತಾನೆ. 8ನೇ ಮಗುವಿಗಾಗಿ ಕಂಸ ಕಾಯ್ತಾ ಇರ್ತಾನೆ. ಮುಂದೆ ಒಂದು ದಿನ ಒಂದು ಸೂಕ್ತ ಸಮಯದಲ್ಲಿ 8ನೇ ಮಗುವಿನ ಜನನ ಮಧ್ಯರಾತ್ರಿಯಲ್ಲಿ ಆಗತ್ತೆ. ಸೊ ದಟ್ ನೈಟ್ ವಾಸ್ ವೆರಿ ಡಾರ್ಕ್ ಅಂಡ್ ಮಧ್ಯರಾತ್ರಿ ಆಗಿರುತ್ತೆ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ವಾತಾವರಣ ಆ ರೀತಿ ಇರೋದ್ರಿಂದ ಕಾವಲು ಕಾಯ್ತಾ ಇದ್ದಂತಹ ಸೈನಿಕರು, ಕಾವಲು ಭಟ್ರು ಎಲ್ಲರೂ ಕೂಡ ನಿದ್ರೆಗೆ ಜಾರಿರ್ತಾರೆ. ಮಳೆ ಕೂಡ ಬಹಳ ಜೋರಾಗಿ ಬರ್ತಾ ಇರುತ್ತೆ. ಅಂಡ್ ಈ ಸಮಯದಲ್ಲಿ ದ ಚೈಲ್ಡ್ ವಾಸ್ ಬಾರ್ನ್. ಹುಟ್ಟಿದ ಮಗು ಕೂಡಲೇ ಮಾತನಾಡುತ್ತೆ. ಇನ್ಫ್ಯಾಕ್ಟ್ ಭಾಗವತದಲ್ಲಿ ಬಹಳ ದೊಡ್ಡ ವಿವರಣೆ ಇದೆ. ಇಲ್ಲಿ ಧ್ಯಾನ ಶ್ಲೋಕ ಮಾಡ್ತಾ ಇರೋದ್ರಿಂದ ನಾವು ಆ ವಿವರಣೆಗೆ ಹೋಗ್ತಾ ಇಲ್ಲ. ಸೊ ಹುಟ್ಟಿದ ಮಗು ಕೂಡಲೇ ಮಾತನಾಡುತ್ತೆ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ನನ್ನನ್ನು ಗೋಕುಲಕ್ಕೆ ಕರ್ಕೊಂಡು ಹೊರಟೋಗು. ಅಲ್ಲಿ ಗೋಕುಲದಲ್ಲಿ ಒಂದು ಹೆಣ್ಣು ಮಗುವಿನ ಜನನ ಆಗಿರುತ್ತೆ. ನನ್ನನ್ನು ಅಲ್ಲಿ ಬಿಟ್ಬಿಟ್ಟು ಆ ಹೆಣ್ಣು ಮಗುವನ್ನು ಇಲ್ಲಿಗೆ ತಗೊಂಡು ಬಾ ಅಂತ ಆ ಮಗು ಹೇಳುತ್ತೆ ವಸುದೇವನಿಗೆ. ಸೊ ಆ ಮಗುವನ್ನು ತಗೊಂಡು ಬರಬೇಕು ಅಂತ ಹೇಳಿದಾಗ ವಸುದೇವನಿಗೆ ಆಶ್ಚರ್ಯ ಆಗುತ್ತೆ. ಹುಟ್ಟಿದ ಮಗು ಈಸ್ ಭಗವಾನ್ ಹಿ ಹಿಮ್ಸೆಲ್ಫ್. ಪರಮಾತ್ಮನನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಸಾಕ್ಷಾತ್ ಭಗವಂತನೇ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಅವನೇ ಈ ಒಂದು ಉಪಾಯವನ್ನು ತೋರಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಐ ಹ್ಯಾವ್ ಟು ಫಾಲೋ, ಇಟ್ ಈಸ್ ಹಿಸ್ ಇನ್ಸ್ಟ್ರಕ್ಷನ್. ಸೊ ಲೆಟ್ ಮೀ ಫಾಲೋ ದಿಸ್ ಅಂತ ಹೇಳಿ, ಐ ಹ್ಯಾವ್ ಟು ಡೂ ದಿಸ್, ಲೆಟ್ ಮೀ ಡೂ ಇಟ್ ಅಂತ ಹೇಳಿ ಅವನೇನು ಮಾಡ್ತಾನೆ, ತಾನಾಗಿ ಅವನ ಕೈ ಕಾಲುಗಳಿಗೆ ಕಟ್ಟಿ ಹಾಕಿದ್ದಂತಹ ಸರಪಳಿಗಳು ಬಿಚ್ಕೊಳ್ಳುತ್ತವೆ. ಕಾರಾಗೃಹದ ಬಾಗಿಲು ತೆಕ್ಕೊಳ್ಳುತ್ತೆ. ಆಶ್ಚರ್ಯಕರ ಅಂತಂದರೆ ಕಾವಲು ಕಾಯ್ತಾ ಇದ್ದಂತಹ ಸೈನಿಕರು ಜೋರು ನಿದ್ದೆ ಮಾಡ್ತಾ ಇರ್ತಾರೆ. ಹೊರಗಡೆ ಮಳೆಯ ಆರ್ಭಟ, ಜೊತೆಗೆ ಮಧ್ಯರಾತ್ರಿಯ ಸಮಯವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ದ ಎಂಟೈರ್ ವಾತಾವರಣ ಈಸ್ ವೆರಿ 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 ನಿಶಬ್ದ. ಸೊ ಈ ಸಂದರ್ಭದಲ್ಲಿ ಗೋಕುಲಕ್ಕೆ ಹೋಗಬೇಕು. ಗೋಕುಲಕ್ಕೆ ಹೋಗಬೇಕು ಅಂತಂದರೆ ನದಿಯನ್ನು ದಾಟಬೇಕು. ಆ ನದಿ ಯಾವುದು ಅಂತಂದರೆ ಯಮುನಾ ನದಿ. ತುಂಬಿ ಹರಿತಾ ಇದ್ದಾಳೆ. ಮಳೆ ಬೇರೆ ಬರ್ತಾ ಇದೆ. ಬಟ್ ಪರಮಾತ್ಮ ಶ್ರೀಕೃಷ್ಣನೇ ಹೇಳಿದಾನೆ ಅಂತಂದಮೇಲೆ ಲೆಟ್ ಮೀ ಫಾಲೋ ಹಿಸ್ ಇನ್ಸ್ಟ್ರಕ್ಷನ್, ಅವನೇ ಎಲ್ಲ ನೋಡ್ಕೋತಾನೆ ಅಂತ ಹೇಳಿ ಆ ಮಗುವನ್ನು ಒಂದು ಬುಟ್ಟಿನಲ್ಲಿ ಹಾಕ್ಕೊಂಡು ವಸುದೇವ ಯಮುನಾ ನದಿಯ ಸಮೀಪಕ್ಕೆ ಬಂದಾಗ ನದಿ ದಾರಿ ಮಾಡಿಕೊಡುತ್ತೆ. ಸೊ ಹಿ ವಾಕ್ಸ್ ಇನ್ ಬಿಟ್ವೀನ್ ಆ್ಯಂಡ್ ಹಿ ರೀಚಸ್ ಗೋಕುಲ. ಸೊ ಅಲ್ಲಿ ಗೋಕುಲಕ್ಕೆ ಹೋದಾಗ ಅಲ್ಲಿ ಯಶೋದಾಳ ಮನೆಗೆ ಹೋಗ್ತಾನೆ. ಅಲ್ಲಿ ಹೆಣ್ಣು ಮಗುವಿನ ಜನನವಾಗಿರುತ್ತೆ. ಪರಮಾತ್ಮನ ಆದೇಶದಂತೆ ತಾನು ತಂದಂತಹ ಈ ಮಗುವನ್ನು ಅಲ್ಲಿ ಮಲಗಿಸಿ ಹೆಣ್ಣು ಮಗುವನ್ನು ಎತ್ಕೊಂಡು ಹಿ ಕಮ್ಸ್ ಬ್ಯಾಕ್. ಸೊ ಅವನು ಒಳಗಡೆ ಆ ಹೆಣ್ಣು ಮಗುವನ್ನು ತಗೊಂಡು ಒಳಗಡೆ ಸೆರೆಮನೆಯ ಒಳಗಡೆ ಅವನು ಬಂದ ಕೂಡಲೇ ಕಾರಾಗೃಹದ ಬಾಗಿಲುಗಳು ಹಾಕ್ಕೊಳ್ಳುತ್ತವೆ. ವಸುದೇವ ದೇವಕಿಯ ಕೈಕಾಲುಗಳಿಗೆ ಎಂದಿನಂತೆ ಕೋಳ ಹಾಕಲ್ಪಡುತ್ತವೆ. ಅಲ್ಲಿಗೆ ಬಂದು ಸೇರಿದ ನಂತರ ಆ ಮಗು
ಹೆಣ್ಣು ಮಗು ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಸೈನಿಕರಿಗೆ ಎಚ್ಚರ ಆಗುತ್ತೆ, ಗಾಬರಿಯಿಂದ ಹೇಳ್ತಾರೆ. ಎದ್ದಾಗ ಸೆರೆಮನೆಯ ಒಳಗಡೆ ದೇವಕಿ ಮತ್ತು ವಸುದೇವ ಅವರಿಬ್ಬರು ಸರಪಣಿಯಲ್ಲಿ ಬಂಧಿತರಾಗಿರ್ತಾರೆ. ಪಕ್ಕದಲ್ಲಿ ಹೆಣ್ಣು ಮಗು ಅಳ್ತಾ ಇರುತ್ತೆ. ಅದನ್ನು ನೋಡಿ ಕೂಡಲೇ ಆ ಮಗು ಜನನವಾಗಿದೆ ಅನ್ನುವಂತಹದ್ದನ್ನು ಕಂಸನಿಗೆ ಸುದ್ದಿ ಮುಟ್ಟಿಸ್ತಾರೆ. ಕಂಸ ಅಲ್ಲಿಗೆ ಬರ್ತಾನೆ. ಬಂದು ಅಲ್ಲಿ ನೋಡ್ತಾನೆ. ಆಶ್ಚರ್ಯ ಆಗುತ್ತೆ. ಯಾಕೆಂತಂದ್ರೆ ಅಶರೀರವಾಣಿಯ ಪ್ರಕಾರ ದೇವಕಿಯ 8ನೇ ಗರ್ಭದಲ್ಲಿ ಜನಿಸುವ ಮಗನಿಂದ ಮರಣ ಅಂತ ಹೇಳಿರುತ್ತೆ. ಆದರೆ ಇಲ್ಲಿ 8ನೇ ಗರ್ಭದಲ್ಲಿ ದೇವಕಿಗೆ 8ನೇ ಗರ್ಭದಲ್ಲಿ ಮಗ ಆಗಬೇಕಾಗಿತ್ತು. ಆದರೆ ಇಲ್ಲಿ ಹೆಣ್ಣು ಮಗುವನ್ನು ನೋಡ್ತಾ ಇದ್ದಾನೆ. ಆದರೆ ಅವನು ಹೆಚ್ಚು ಯೋಚನೆ ಮಾಡಲಿಲ್ಲ. ಆ ಮಗುವನ್ನು ಎತ್ಕೊಂಡು ಅದನ್ನು ನೆಲಕ್ಕೆ ಅಪ್ಪಳಿಸಿ ಅದನ್ನು ಕೊಂದು ಹಾಕಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ. ಆ ಮಗು ಕೂಡಲೇ ಕಂಸನ ಕೈಯಿಂದ ಜಾರಿ ಅಂತರಿಕ್ಷಕ್ಕೆ ಹಾರುತ್ತೆ. ಮೇಲಕ್ಕೆ ಚಿಮ್ಮಿದ ಮಗು ಮತ್ತೊಮ್ಮೆ ಕಂಸನಿಗೆ ಹೇಳುತ್ತೆ, ಹೇ ಕಂಸ, ನೀನು ಇಲ್ಲಿ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದೀಯಾ. ನಿನ್ನನ್ನು ಕೊಲ್ಲುವಂತಹ ಮಗುವಿನ ಜನನ ಆಗಿ ಹೋಗಿದೆ. ನಿನ್ನ ಸಾವು ನಿಶ್ಚಿತ. ಆ ಮಗು ಹುಟ್ಟಾಗಿದೆ. ಹಿ ಈಸ್ ಆಲ್ರೆಡಿ ಬಾರ್ನ್ ಆ್ಯಂಡ್ ಹಿ ಈಸ್ ವೆರಿ ಸೇಫ್ ಆಲ್ಸೋ. ಅವನಿಗೆ ಯಾವುದೆಲ್ಲ ಭದ್ರತೆಗಳು ರಕ್ಷಣೆಗಳು ಸಿಗಬೇಕೋ ಅದೆಲ್ಲ ಸಿಕ್ಕಿದೆ. ಸೂಕ್ತವಾದ ಸಮಯದಲ್ಲಿ ಅವನಿಂದ ನಿನಗೆ ಮರಣವಾಗುತ್ತೆ. ನೋಬಡಿ ಕ್ಯಾನ್ ಸ್ಟಾಪ್ ದಿಸ್. ಯಾರೂ ಇದನ್ನು ತಡೆಯೋದಕ್ಕಾಗದೇ ಇಲ್ಲ. ಇಷ್ಟು ಹೇಳಿ ಅಂತರಿಕ್ಷಕ್ಕೆ ಹಾರಿದ ಆ ಮಗು ಕಣ್ಮರೆಯಾಗತ್ತೆ. ಕಂಸನಿಗೆ ಇದು ಯಾವುದು ಅರ್ಥವೇ ಆಗಲಿಲ್ಲ. ಬಹಳ ಗಲಿಬಿಲಿಯಾಗತ್ತೆ. ಇಲ್ಲಿಯವರೆಗೆ ಮಾತನಾಡಿದ ಆ ಹೆಣ್ಣು ಮಗು ಈಗ ಎಲ್ಲಿ ಹೋಯಿತು? ಹಾಗೂ ಈಗಾಗಲೇ ನನ್ನನ್ನು ಕೊಲ್ಲುವುದಕ್ಕೆ ಮಗು ಹುಟ್ಟಿ ಆಗಿದೆ ಅಂತಂದರೆ ಆ ಮಗು ಎಲ್ಲಿ ಹುಟ್ಟಿರಬಹುದು, ಎಲ್ಲಿ ಬೆಳೀತಾ ಇದೆ, ಅದು ಅದಕ್ಕೆ ಸೂಕ್ತವಾದ ರಕ್ಷಣೆ ಇದೆ ಅಂತ ಕೂಡ ಅದು ಹೇಳಿದೆ. ಸೊ ನನ್ನನ್ನು ಕೊಲ್ಲುವವನು ದೇವಕಿಯ 8ನೇ ಗರ್ಭದಲ್ಲಿ ಜನಿಸುವವನು ಅಂತಂದ ಮೇಲೆ ಹೂ ಇಸ್ ದಿಸ್? ಹೆಣ್ಣು ಮಗು ಯಾರಿದು? ಈ ಒಂದು ಪ್ರಶ್ನೆ ಅವನಿಗೆ ಬರುತ್ತೆ. ಈ ಹೆಣ್ಣು ಮಗುವೇಕೆ ದೇವಕಿಯ ಗರ್ಭದಲ್ಲಿ ಹುಟ್ಟಿದಳು? ಜೊತೆಗೆ ಮುಖ್ಯವಾಗಿ ಎಲ್ಲದಕ್ಕಿಂತ ಆಶ್ಚರ್ಯ ಅಂತಂದರೆ ನನ್ನ ಕೈಯಿಂದ ಹೇಗೆ ಆ ಮಗು ತಪ್ಪಿಸ್ಕೊಂಡು ಹೋಗಿತು? ಹೀಗ ಅವನ ತಲೆಯಲ್ಲಿ 10 ಯೋಚನೆಗಳು ಎದ್ದಿವೆ. ಮುಂದೆ ಅವನಿಗೆ ಎಲ್ಲ ಗೊತ್ತಾಗುತ್ತೆ. ತನ್ನನ್ನು ಕೊಲ್ಲುವಂತಹ ಮಗು ಈಗಾಗಲೇ ಹುಟ್ಟಿಯಾಗಿದೆ. ಅದು ಗೋಕುಲದಲ್ಲಿ ಬೆಳೀತಾ ಇದೆ. ಗೋಕುಲದಲ್ಲಿ ಅವನು ಬೆಳೀತಾ ಇದ್ದಾನೆ. ಕಂಸ ಅನೇಕರನ್ನು ಅಲ್ಲಿಗೆ ಕಳುಹಿಸ್ತಾನೆ ಆ ಮಗುವನ್ನು ಸಾಯಿಸಬೇಕು ಅಂತ. ಅಗೇನ್ ಭಾಗವತದಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ವಿವರಣೆ ಇದೆ. ಆದರೆ ಅನೇಕರು ಅಲ್ಲಿ ಹೋಗಿ ಪ್ರಯತ್ನ ಮಾಡಿದ್ರು ಕೂಡ ಆ ಮಗುವನ್ನು ಸಾಯಿಸೋದಕ್ಕಾಗಲಿಲ್ಲ. ಕಂಸ ಅನೇಕರನ್ನ ಈ ಕೆಲಸಕ್ಕೆ ನಿಯೋಜನೆ ಮಾಡಿರ್ತಾನೆ. ಶಕಟಾಸುರ, ಪೂತನ, ಹೀಗೆ ಅನೇಕರನ್ನ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿರ್ತಾನೆ. ಯಾರಿಂದನೂ ಸಾಧ್ಯವಾಗಲಿಲ್ಲ. ಸೊ ಶ್ರೀಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ. ಸೊ ನೌ ಹಿ ಈಸ್ ಗ್ರೋಯಿಂಗ್ ದೇರ್. ಬಾಲ್ಯದಲ್ಲಿ ಮಾಡಬಹುದಾದಂತಹ ಎಲ್ಲ ರೀತಿಯ ತುಂಟಾಟಗಳನ್ನು ಮಾಡ್ತಾ ಪರಮಾತ್ಮ ಶ್ರೀಕೃಷ್ಣ ಪುಟ್ಟ ಬಾಲಕ ಅಲ್ಲಿ ಬೆಳೀತಾ ಇದ್ದಾನೆ. ಸಾಕಷ್ಟು ಲೀಲೆಗಳು ಅಲ್ಲಿ ಗೋಕುಲದಲ್ಲಿ ನಡೆಯುತ್ತೆ. ಮತ್ತಷ್ಟು ವಿಚಾರ ಇದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.